ನ ವರ್ಣವನ್ ಕೂಟಸ್ಥ ನಿತ್ಯತ್ವಮಿತಿ ಧ್ಯೇಯಂ. ವರ್ಣಗಳಂತೆ ಕೂಟಸ್ಥ ನಿತ್ಯತ್ವ ಅಲ್ಲ ಅಂತ ತಿಳಿಬೇಕು. ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ ಇತಿ ಕ್ರಮಸ್ಯ ಕೃತಕತ್ವೇಪಿ ಇತ್ಯಾದಿ ತತ್ವನಿರ್ಣಯ ಟೀಕೋಕ್ತೇಃ. ತತ್ವನಿರ್ಣಯ ಟೀಕಾದಲ್ಲಿ ಮಾತುಗಳು ಬಂದಿವೆ ಅಂತ ಉಲ್ಲೇಖ ಮಾಡಿದರು. ಯತ್ತು ನಿತ್ಯಾ ವೇದ ಪುರಾಣಾದ್ಯ ಕಾಲ ಪ್ರಕೃತಿರೇವ ಚ ನಿತ್ಯಾನಿತ್ಯಂ ತ್ರಿಧಾ ಭೋಕ್ತಂ ಕಾಲೆಯಲ್ಲಿ ಬಂದಿದೆ, ತತ್ವ ಸಂಖ್ಯಾನದಲ್ಲಿ ಬಂದಿದೆ. ಇತ್ಯಾದಿ ತತ್ವ ಸಂಖ್ಯಾ ಅಲ್ಲೇ ಇದೆ. ಶುದ್ಧ ತತ್ವ ಸಂಖ್ಯಾನ ಟೀಕಾಯ ನಿತ್ಯತ್ವಂ ನಾಮ ಕೂಟಸ್ಥತೆಯ ಅತ್ಯಂತ ಶೂನ್ಯತ್ವಂ ಇತಿ ವಚನಂ ತತ್ತು ಸರ್ವಜ್ಞ ಈಶ್ವರ ಬುದ್ಧಿ ಕ್ರಮಪೇಕ್ಷಾ ನತು ಅಸ್ಮದಾದಿ ಪ್ರಮೋತ್ಪಾದಕಂ ಕ್ರಮಮಪೇಕ್ಷಾ. ಹಾಗಿದ್ದರೆ ಇಲ್ಲಿ ತತ್ವನಿರ್ಣಯ ಟೀಕಾದಲ್ಲಿ ಹೀಗೆ ಹೇಳಿದರು. ಆದರೆ ತತ್ವಸಂಖ್ಯಾನ ಟೀಕಾದಲ್ಲಿ ಹೇಳ್ತಾರೆ ಅದು ಕೂಟಸ್ಥ ನಿತ್ಯ ಅಂತಲೇ ಹೇಳ್ಬಿಡ್ತಾರೆ. ವಿರೋಧ ಬಂತಲ್ಲ ಅಂದರೆ ವಿರೋಧ ಇಲ್ಲ. ಸರ್ವಜ್ಞ ಈಶ್ವರ ಬುದ್ಧಿ ಕ್ರಮೋಪೇಕ್ಷ. ಸರ್ವಜ್ಞನಾದ ಭಗವಂತನ ಬುದ್ಧಿಯಲ್ಲಿ ಸದಾ ವೇದಗಳು ಸಂತತಂ ಚಿಂತೆಯನ್ ಕಂಠಂ ಭಾಸ್ವತ್ಸೋತ್ಸುಭಾಸಕಂ ವೈಕುಂಠಸ್ಯಾಖಿಲ ವೇದಾ ಉದ್ದೀರಿಯಂತೆ ಅಧಿಗಮ್ಯತಃ. ಅಲ್ಲಿ ಕೂಟಸ್ಥ ನಿತ್ಯ. ಆದರೆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ವೇದಗಳು ಕೂಟಸ್ಥ ನಿತ್ಯ ಅಲ್ಲ. ಅಲ್ಲಿ ಏನು ಅರ್ಥ ಹೇಳಬೇಕು ಅಂದರೆ ಸಜಾತೀಯ ಅನುಪೂರಕತ್ವ ಮಾತ್ರ ಅಂತ ಹೇಳಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು. ಸರ್ವಜ್ಞತ್ವಾದೀಶ್ವರಸ್ಯ ತದ್ಬುದ್ಧೌ ಸರ್ವದಾ ತೃತೀಯಮಾನತ್ವಾತಿಥಿ ತತ್ವನಿರ್ಣಯ ಟೀಕೋಕ್ತೇಃ. ಯಾವ ತತ್ವನಿರ್ಣಯ ಟೀಕಾದಲ್ಲಿ ಕೂಟಸ್ಥ ನಿತ್ಯ ಅಲ್ಲ ಅಂತ ಹೇಳಿದ್ರು, ಅದೇ ತತ್ವನಿರ್ಣಯ ಟೀಕಾದಲ್ಲಿ ಪರಮಾತ್ಮನ ಬುದ್ಧಿಯಲ್ಲಿರ್ತಕ್ಕಂಥ ವೇದಗಳು ಕೂಟಸ್ಥ ನಿತ್ಯ ಅಂತ ಹೇಳಿರೋದ್ರಿಂದ ಇತಿ ಅದು ಎರಡು ವಿರೋಧ ಇಲ್ಲ ಅಂತ ಹೇಳಿ. ಕೂಟಸ್ಥ, ಕೂಟ ಅಂದ್ರೆ ಆಕಾಶ, ಆಕಾಶದಂತೆ ನಿತ್ಯ, ಕೂಟಸ್ಥ ನಿತ್ಯ. ಕೂಟಸ್ಥೋ ಅಕ್ಷರ ಉಚ್ಯತೆ ಅಂದಿದೆ. ನನು ಮಾ ಅಸ್ತು ಅಪ್ರಾಮಾಣ್ಯಂ ವೇದಸ್ಯ ತದ್ಧೇತು ದೋಷಾಣಾಂ ಅಭಾವ ಪ್ರಾಮಾಣ್ಯಂತು ಕುತಃ ತಸ್ಯ ಆಪ್ತೋಕ್ತತ್ವಾದಿ ಗುಣ ಹೇತುಕತ್ವ. ಗುಣ ಬಿಟ್ಟೋಗ್ಬಿಟ್ಟಿದೆ, ತುಕ್ಕಾಗಿದೆ. ಹೇತುಕತ್ವಾದಿತಿ ಅಥೋಪಿ ನಿತ್ಯತ್ವಾದಿತಿ. ನಾನು ಆಗ ಮತ್ತೊಂದು ಪ್ರಶ್ನೆ ತೆಗೆದ. ವೇದಗಳು ನಿತ್ಯ ಅಂತ ಹೇಳಿದ್ರಿ, ಆಯ್ತು ಒಪ್ಪೋಣ. ಆದ್ರಿಂದ ಏನಲ್ಲ ಅಂತಾಯ್ತು, ಅಪ್ರಮಾಣ ಅಲ್ಲ ಅಂತಾಯ್ತು. ನನು ಮಾ ಅಸ್ತು ಅಪ್ರಾಮಾಣ್ಯಂ ವೇದಸ್ಯ ನಿತ್ಯತ್ವಾತ್ ವೇದಾ ಪ್ರಮಾಣಂ ಅಂತ ಹೇಳಿದಾಗಾಯ್ತು. ಆದರೆ ತದ್ಧೇತು ದೋಷಾಣಾಂ ಅಭಾವ. ಆದರೆ ಪ್ರಾಮಾಣ್ಯಂತು ಕುತಃ ತದ್ಧೇತು ದೋಷಾಣಾಂ ಅಭಾವ. ಅಪ್ರಾಮಾಣ್ಯ ಕಾರಣವಾಗತಕ್ಕಂತಹ ಅಜ್ಞಾನಾದಿ ದೋಷಗಳು ವೇದದಲ್ಲಿ ಇಲ್ಲ. ಆದ್ದರಿಂದ ಅವಕ್ಕೆ ಅಪ್ರಾಮಾಣ್ಯ ಇಲ್ಲ ಅಂತಾಯ್ತು. ಆದರೆ ಪ್ರಾಮಾಣ್ಯ ಹೇಗೆ ಬರುತ್ತೆ ಪ್ರಶ್ನೆ. ಪ್ರಾಮಾಣ್ಯ ಹೇಗೆ ಬರುತ್ತೆ? ನಾವೇನು ಹೇಳ್ತೇವೆ ಪ್ರಾಮಾಣ್ಯಕ್ಕೆ ಏನು ಹೇಳ್ತೇವೆ? ಸ್ವತಃ ಅಂತ ಹೇಳ್ತೇವೆ. ಅದು ಒಪ್ಪದೆ ನೈಯಾಯಿಕನಿಗೆ ಗೊತ್ತಿಲ್ಲ. ಅದೇನು ಹೇಳ್ತಾನೆ, ಅಪ್ರಾಮಾಣ್ಯ ಹೋಗ್ಲಿಕ್ಕೆ ಸಾಕಾಯ್ತು, ನಿತ್ಯತ್ವ ಅನ್ನೋ ಹೇತುವನ್ನು ಕೊಟ್ಟಿದ್ದರಿಂದ ಅಪ್ರಾಮಾಣ್ಯ ಹೊರಟೋಯ್ತು. ಆದ್ರೆ ಪ್ರಾಮಾಣ್ಯ ಬರಬೇಕಲ್ಲ. ಪ್ರಾಮಾಣ್ಯಕ್ಕೆ ಏನು ಕಾರಣ? ಪ್ರಾಮಾಣ್ಯ ಎಲ್ಲಿಂದ ಬರುತ್ತೆ ಅಂದ್ರೆ ಅವರು ವಾದ ತಸ್ಯ ಆಪ್ತೋಕ್ತತ್ವಾದಿ ಗುಣ ಹೇತುಕತ್ವಾದಿತಿ ಅಥೋಪಿ. ಅದಕ್ಕೊಂದು ಗುಣ ಇರಬೇಕು. ಪ್ರಾಮಾಣ್ಯ ಬರಬೇಕಾದ್ರೆ ಗುಣ ಇರಬೇಕು. ಗುಣ ಅಂದ್ರೆ ಏನದು? ಆಪ್ತೋಕ್ತತ್ವ ರೂಪ ಗುಣ ಇರಬೇಕು. ಆಪ್ತೋಕ್ತತ್ವ ಅಂದ್ರೇನು? ಯಾರಿಗೆ ಆಪ್ತಿ ಇದೆಯೋ ಅವನು ಹೇಳಿರ್ಬೇಕು. ಆದ್ರೆ ವೇದಗಳನ್ನು ಯಾರೂ ಬರದೇ ಇಲ್ಲ ಅಂತ ಹೇಳಿದ್ಮೇಲೆ ಆಪ್ತನೇ ಇಲ್ಲ ಅಂತ ಆಯ್ತಲ್ಲ. ಆಪ್ತನೇ ಇಲ್ಲ ಅಂತ ಹೇಳಿದ್ಮೇಲೆ ಅಪ್ರಾಮಾಣ್ಯ ಬರದೇ ಹೋದ್ರೂ ಕೂಡ ಪ್ರಾಮಾಣ್ಯ ಎಲ್ಲಿಂದ ಬರುತ್ತೆ ಅಂತ ಒಂದು ಪ್ರಶ್ನೆ. ನಿತ್ಯತ್ವಾದಿತಿ ಅದಕ್ಕೆ ಉತ್ತರ ಸಹಜತ್ವಾದಿತ್ಯರ್ಥ. ಸಹಜತ್ವ ಅಂತಂದ್ರೆ ಸ್ವತಃ ಅಂತ. ಸಹಜ, ಸ್ವಾಭಾವಿಕ, ಸ್ವತಃ ಎಲ್ಲ ಏನವು ಪರ್ಯಾಯ ಪದಗಳು. ಮಾನತ್ವೇ ಮಾನತ್ವಶ್ಚ ಇತಿ ನಿತ್ಯತ್ವಾದಿ ಸಹಜ. ನಿತ್ಯ ಶಬ್ದಕ್ಕೆ ಸಹಜ ಅಂತ ಅರ್ಥ. ಮಾನತ್ವಶ್ಚ ಇತಿ ಯಾವುದು ಸಹಜ ಅಂದ್ರೆ ಮಾನತ್ವ. ಮಾನತ್ವ ಅಂದ್ರೆ ಪ್ರಾಮಾಣ್ಯ. ಇದು ಯೋಗ್ಯತೆಯ ಅನ್ವೇತಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ರಾಯರ ವ್ಯಾಖ್ಯಾನದ ಸ್ವಾರಸ್ಯ ಅಂದ್ರೆ ಅದಕ್ಕೆ ಒಂದು ಮಾತಿಗೆ ಎಷ್ಟು ಪ್ರಶ್ನೆಗೆ ಉತ್ತರ ಬಂದಿದೆ ಬಂದ್ರೆ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ. ವೇದ ಪ್ರಾಮಾಣ್ಯಂ ಹಿ ಯಥಾರ್ಥ ಜ್ಞಾನ ಜನನಶಕ್ತಿ ಅದನ್ನ ಕ್ಲಿಯರ್ ಮಾಡ್ತಾರೆ. ವೇದ ಪ್ರಾಮಾಣ್ಯಂ ಹಿ ಯಥಾರ್ಥ ಜ್ಞಾನ ಜನನಶಕ್ತಿ. ಅವನ ವಾದ ಎರಡು. ಯಥಾರ್ಥ ಜ್ಞಾನವನ್ನು ಹುಟ್ಟಿಸಬಾರದು. ಹುಟ್ಟಿಸಿದ್ರೆ ಏನಾಗುತ್ತದೋ ಅಪ್ರಮಾಣವಾಗುತ್ತೆ. ಸೊ ವೇದಗಳಿಗೆ ಅದಿಲ್ಲ, ಒಪ್ಪೋಣ. ಆದರೆ ಪ್ರಾಮಾಣ್ಯ ಬರಬೇಕಾದ್ರೆ ಏನಿರಬೇಕಲ್ಲಿ? ಯಥಾರ್ಥ ಜ್ಞಾನ ಜನನ ಶಕ್ತಿ ಇರಬೇಕು. ಅಯಥಾರ್ಥ ಜ್ಞಾನ ಶಕ್ತಿ ಇಲ್ಲ, ಒಪ್ಪೋಣ, ಒಳ್ಳೇದಾಯ್ತು. ಆದರೆ ಯಥಾರ್ಥ ಜ್ಞಾನ ಜನಕ ಶಕ್ತಿ ಇರಬೇಕಲ್ಲ, ಅದೆಲ್ಲಿದೆ? ಅದಕ್ಕೆ ಉತ್ತರ ಕೊಡ್ತಾರೆ. ಸಾಜ ಮಾನತ್ವಶ್ಚ ಪ್ರಮಾಜನನ ಸಾಮರ್ಥ್ಯಶ್ಚ ನಿತ್ಯತ್ವ ಸ್ವಾಭಾವಿಕತ್ವ. ಅದನ್ನೇ ಹೇಳಿದರು. ಇಂದ್ರಿಯಗಳು ಅಂದರೆ ದೋಷವಿಲ್ಲದ ಇಂದ್ರಿಯಗಳು ಅಂತ ಅರ್ಥ. ಮತ್ತು ಇಂದ್ರಿಯಗಳು ಅಂತ ಹೇಳಿದರೆ ಸರಿಯಾದ ಜ್ಞಾನ ಹುಟ್ಟಿಸೋ ಇಂದ್ರಿಯಗಳು ಅಂತ ಸೇರಿಸಬೇಕಾಗಿಲ್ಲ. ಯಾಕೆ? ಸರಿಯಾದ ಕಣ್ಣು ಏನು ಮಾಡುತ್ತೆ? ಸರಿಯಾದ ಜ್ಞಾನ ಹುಟ್ಟಿಸುತ್ತೆ.
ಕಣ್ಣು ಅಂತ ಹೇಳಿದಾಗ ರೂಪಜ್ಞಾನ ಹುಟ್ಟಿಸ್ತಕ್ಕಂಥ ಶಕ್ತಿ ಇದ್ರೆ ಮಾತ್ರ ಕಣ್ಣು ಅಂತ ಕರೀತಾರೆ. ಕಣ್ಣು ರೂಪಜ್ಞಾನ ಕೊಡುತ್ತೋ, ಪೆನ್ನು ಬರೆಯುತ್ತೋ ಅಂದ್ರೆ ನಮ್ಮಲ್ಲಿ ಏನಾಗಿದೆ, ಬರೀದೇ ಇರೋ ಪೆನ್ ಬೇಕಾಗ್ತಿರೋದ್ರಿಂದ ಏನು ಪ್ರಶ್ನೆ ಕೇಳ್ತೇವೆ ನಾವು, ಪೆನ್ನು ಬರೆಯುತ್ತಾ ಅಂತ ಕೇಳೋದು, ವಾಹನ ಬಂದು ಮುಂದಕ್ಕೆ ಹೋಗುತ್ತಾ ಅಂತ ಕೇಳೋದು. ಯಾಕೆ ನಮ್ಗೆ ಕೆಟ್ಟದ್ದು ನೋಡಿ ಅಭ್ಯಾಸ ಆಗೋಗ್ಬಿಟ್ಟಿದ್ರೆ ಪ್ರಶ್ನೆ ಬರ್ತಾ ಇದೆ. ಆಕ್ಚುಲಿ ಪೆನ್ ಅಂದ್ರೆ ಏನರ್ಥ, ಬರೆಯೋದಕ್ಕೆ ಪೆನ್ ಅಲ್ಲ ಅದು, ಬರೀದಿರೋ ಪೆನ್ ಅಂದ್ರೆ ಏನದು, ಪೆನ್ನೇ ಅಲ್ಲ, ಪೆನ್ ಆಭಾಸ ಅಷ್ಟೇ. ನೈಯಾಯಿಕರಿಗೆ ಗೊತ್ತಾಗಲಿ ಏನ್ ಮಾಡ್ಕೊಂಡ್ಬಿಟ್ಟ, ಅದನ್ನೇ ಅಭ್ಯಾಸ ಮಾಡ್ಕೊಂಡು ಕೊನೆಗೆ ಪ್ರಾಮಾಣ್ಯ ಹುಟ್ಟಕ್ಕೊಬ್ಬನು ಒಂದು ಗುಣ ಬೇಕು. ಅಂದ್ರೆ ಅಪ್ರಾಮಾಣ್ಯಂ ದೋಷಜನ್ಯಂ, ಪ್ರಾಮಾಣ್ಯಂ ಗುಣಜನ್ಯಂ. ದೋಷಜನ್ಯತ್ವ ಅಂತ ಎಲ್ಲಿಂದ ಬಂತು, ಅನಿತ್ಯತ್ವ ಇದ್ದಲ್ಲಿ ದೋಷಜನ್ಯತ್ವ ಇರುತ್ತೆ, ನಿತ್ಯತ್ವ ಇದ್ದಲ್ಲಿ ಏನಿಲ್ಲ, ದೋಷಜನ್ಯತ್ವ ಎಲ್ಲ ಸರಿಗೋಯ್ತು. ಆದರೆ ಪ್ರಾಮಾಣ್ಯಂ ಗುಣಜನ್ಯಂ, ಯಾವುದು ಗುಣ, ಆಪ್ತೋತ್ತತ್ವಾದಿ ರೂಪ ಗುಣ ಇರಬೇಕು. ಅದಿಲ್ವೇ ಇಲ್ವಲ್ಲ ವೇದಗಳಿಗೆ ಅಂತ ಕೇಳಿದ್ರೆ ತಪ್ಪದು. ಗುಣ ಎಂಬುದು ಏನಾಗಿದೆ ವಸ್ತುಗಳಲ್ಲಿ, ಇಂದ್ರಿಯಗಳಲ್ಲಿ, ಚಕ್ಷುಸ್ ಅಂದ್ರೆ ಏನರ್ಥ, ರೂಪಜನನ ಶಕ್ತಿ ಹೊಂದಿರೋದು ಅಂತಾನೆ ಅರ್ಥ. ಇನ್ನೊಂದು ಗುಣ ಬೇಕಿಲ್ಲ ಅದಕ್ಕೆ. ಅದು ಕೂಡ ಸರಿಯಾದ ರೂಪಜ್ಞಾನನೇ ಕೊಡೋದು. ಎರಡನೇದು ವಾಹನ ಸರಿಯಾಗಿಯೇ ಹೋಗೋದು, ಪೆನ್ ಸರಿಯಾಗಿಯೇ ಪೆನ್ ಬರೆಯೋದಿಲ್ಲ ಅಂದ್ರೂ ಪೆನ್ನಲ್ಲ, ಸರಿಯಾಗಿ ಬರೆಯೋದಿಲ್ಲ ಅಂದ್ರೆ ಏನರ್ಥ, ಮತ್ತೆ ಪೆನ್ನಲ್ಲ ಅಂತ ಹೇಳ್ಬೇಕಾದ್ರೆ ಎರಡು ಕಾರಣ, ಬರೀದೇ ಇರುವಿಕೆ, ತಪ್ಪಾಗಿ ಬರೆಯೋದು, ಎರಡೂ ಕೂಡ ಇರಬಾರ್ದು. ಆದ್ದರಿಂದ ಪ್ರಾಮಾಣ್ಯ ಅಂತ ಹೇಳಿದ್ರೆ ಅದು ಗುಣಜನ್ಯವಾದದ್ದಲ್ಲ. ಯಾವುದರಿಂದ ಇರುತ್ತದೋ ಸ್ವಾಭಾವಿಕವಾಗಿದೆ. ಇದು ಎಷ್ಟು ಇಂಪಾರ್ಟೆಂಟ್ ಇದೆ, ಇದು ಒಬ್ಬರೇ ಹೋದ್ರೆ ಎಷ್ಟು ಅನವಸ್ಥಾದ ಏನು ದೋಷ ಬರುತ್ತೆ ಅಂತ ಹೇಳಿದ್ರು, ಪ್ರಾಮಾಣ್ಯ ಸದಾ. ಯಾಕೆ ಅನ್ಯಥಾ ಅನವಸ್ಥಾನ. ತತ್ವನಿರ್ಣಯದಲ್ಲಿ ಎಷ್ಟು ಒಳ್ಳೆ ವಾಕ್ಯ ಕೊಟ್ಟು ಅದು ಡಿಟೇಲ್ ಟೀಕ ಬರೆದಿದ್ದಾರೆ. ಅನವಸ್ಥಾನ ಅನ್ನೋ ದೋಷ ಬರೋದ್ರಿಂದ ಪ್ರಾಮಾಣ್ಯಕ್ಕೆ ಸ್ವತಃ ಒಪ್ಪಬೇಕು. ಅದಕ್ಕೆ ಫೌಂಡೇಶನ್, ಇನ್ನೊಂದು ಫೌಂಡೇಶನ್ ಅರ್ಥ ಇಲ್ಲ. ಏನರ್ಥ ಅದಕ್ಕೆ, ಸೆಲ್ಫ್ ಸಪೋರ್ಟಿವ್. ಆ ಸ್ವತಃ ಅಂದ್ರೆ ಒಂದೇ, ಸೆಲ್ಫ್ ಅಂದ್ರೂ ಒಂದೇ. ನಿಯಮೇನ ಯಾವುದಕ್ಕೆ, ನಿತ್ಯವಾದ ಶಾಸ್ತ್ರ ಅದು ಏನಾಗಿರ್ಬೇಕದು ಪ್ರಮಾಣ. ಹಾಗೆ ಬರೀ ನಿತ್ಯತ್ವ ಇದ್ರೆ ತಮಯೋಗ್ರ ನಿತ್ಯ, ತಮಸ್ಸು ನಿತ್ಯ ಇಲ್ಲಿದೆ ಅದು ಬರೀ ನಿತ್ಯತ್ವ ಉಪಯೋಗ ಬರಲಿಲ್ಲ. ವೇದಗಳಿಗೆ ನಿತ್ಯತ್ವ ಅಂದ್ರೆ ಬರುತ್ತೆ. ನಿತ್ಯ ಅಂದ್ರೆ ಏನು, ವೇದಗಳಿಗೆ ನಿತ್ಯತ್ವ ಅಂದ್ರೆ ಪ್ರಾಮಾಣ್ಯ ಜನನ ಶಕ್ತಿನೂ ನಿತ್ಯ ಅಂತ ಅರ್ಥ. ನಿತ್ಯ ಅಂದ್ರೆ ಸ್ವಾಭಾವಿಕ ಅಂತ ಶಕ್ತಿಯು ನಿತ್ಯತ್ವ ಇರುತ್ತೆ. ಗೊತ್ತಾಯ್ತಾ. ಹಾಲಿನ ಬಿಳಿ ಬಣ್ಣ, ಹಾಲು ನಿತ್ಯ ಅಂದ್ರೆ ಏನರ್ಥ, ಬಿಳಿ ಬಣ್ಣ ನಿತ್ಯ ಅಂತ. ಸೊ ಪ್ರಮಾಣಕ್ಕೆ ಪ್ರಾಮಾಣ್ಯ ಎಂಬುದು ಏನರ್ಥ, ಹಾಲು ಬೆಳಗಿನ ಹಾಲು ಅಂತ ಹೇಳ್ಬೇಕಾ ಮತ್ತೆ. ಯಾಕೆ ಹಾಲು ಅಂತ ಅಷ್ಟೇ ಇರೋದು, ಅದು ಪ್ರಮಾಣ ಅಂದ್ರೆ ಏನರ್ಥ, ಯಥಾರ್ಥ ಜ್ಞಾನ ಹುಟ್ಟಿಸೋದಕ್ಕೆ ಪ್ರಮಾಣ ಅಂತ ಕರೀತಾರೆ. ಪ್ರಮಾಣ ಆಗಬೇಕಾಗಿಲ್ಲ ಬೇರೆ ರೀತಿಯಿಂದ, ನಿಯಮ ಇಲ್ಲ ಇಲ್ಲಿದೆ. ಅದಕ್ಕೆ ಇಲ್ಲಿ ಮಾತ್ರ ವೇದಗಳಿಗೆ ಏನದು ನಿತ್ಯ. ಯಾತಕ್ಕೆ ಶಬ್ದಗಳ ನಿತ್ಯವಾದಾಗ ಏನಾಗಿರ್ಬೇಕದು ಪ್ರಮಾಣವಾಗಿರಲೇಬೇಕು. ಬರೀ ವಸ್ತು ನಿತ್ಯತ್ವ ಬೇರೆ, ಶಬ್ದ ನಿತ್ಯತ್ವ ಬೇರೆ. ಶಬ್ದ ನಿತ್ಯ ಅಂದ್ರೇನು, ಅನ್ಯರಿಂದ ಬರೆಯಲ್ಪಡದೇ ಇರುವಿಕೆ. ಅದಿದ್ದಲ್ಲಿ ಏನಿರಬೇಕು, ಪ್ರಾಮಾಣ್ಯ ಇರಲೇಬೇಕು. ಅಪ್ರಾಮಾಣ್ಯಕ್ಕೆ ಅವಕಾಶ ಇಲ್ಲ. ಪ್ಲಸ್ ಅಪ್ರಾಮಾಣ್ಯಕ್ಕೆ ಅವಕಾಶ ಇಲ್ಲ ಅಂದ್ರೂ ಒಂದೇ, ಪ್ರಾಮಾಣ್ಯ ಇದೆ ಅಂದ್ರೂ ಒಂದೇ. ದೇವರು ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂದ್ರೂ ಒಂದೇ, ಜೋಟ ದೂರ ಅಂದ್ರೂ ಒಂದೇ. ಜೋಟ ದೂರ ಅಂತ ಯಾತಕ್ಕೆ ಕರೀತಾರೆ, ಎಕ್ಸ್ಪ್ಲೇಷನ್ ಅಷ್ಟೇ, ಇನ್ನೊಂದು ಗುಣ ಅಲ್ಲ ಅದು. ಇದೊಂದು ಎಕ್ಸ್ಪ್ಲೇಷನ್ ಅಷ್ಟೇ ಹೊರತು ಇನ್ನೊಂದು ಗುಣ ಅಂತ ತಿಳ್ಕೋಬಾರ್ದು. ಅದೇ ರೀತಿಯೇ ಅಪ್ರಾಮಾಣ್ಯ ಇಲ್ಲ ಅಂದ್ರೆ ಏನರ್ಥ, ಪ್ರಾಮಾಣ್ಯ ಇದೆ ಅಂತಾನೆ ಅರ್ಥ. ಮತ್ತೆ ಇನ್ನೊಂದು ಕಾರಣ ಬೇಕಿಲ್ಲ. ವೇದ ಕತ್ಲೆ ಇಲ್ಲ ಅಂದ್ರೆ ಏನರ್ಥ, ಬೆಳಕಿದೆ ಅಂತ. ಸರಿಯಾದ ಬೆಳಕಿದೆ ಅಂತ ಮತ್ತೆ ಕೇಳಬಾರದು. ಯಾಕೆ, ಎಷ್ಟು ಕತ್ತಲೆ ಹೋಗಿದೆ ಅಷ್ಟು ಬೆಳಕಿರಲೇಬೇಕು. ವೇದ ಉತ್ತಮಂ ಮಾನಮಿತ್ಯರ್ಥ. ಆದ್ದರಿಂದ ನಿತ್ಯತ್ವ ಮಾನಮುತ್ತಮಂ. ವೇದಗಳಿಗೆ ನಿತ್ಯತ್ವ ಇರೋದ್ರಿಂದ ಅದಕ್ಕೆ ಅತ್ಯುತ್ತಮವಾದ ಪ್ರಮಾಣ ವೇದ ಆಗಿದೆ. ಜ್ಞಾನ ಜನಕತ್ವಮೇವ ಅಸಿದ್ಧಮಿತ್ಯತಃ ಶ್ರೌತೇತಿ ಪ್ರಸ್ತಾವ ಶ್ರುತಯ ಇತಿ ವಾಚ್ಯೆ ವೇದ ಇತ್ಯುಕ್ತಿ. ಮತ್ತೆ ಆಚಾರ್ಯರು ನಿತ್ಯ ವೇದಾ ಅನ್ನೋ ಪದ ಉಪಯೋಗಿಸಿದ್ದಾರೆ. ನಿತ್ಯತ್ವಾತ್ ವೇದಾನ ಮಾನವೋತ್ತಮ ಅಂತ ಹೇಳಿದ್ರಲ್ಲ, ಅಲ್ಲಿ ಶ್ರುತಿ ಅನ್ಬೋದಾಗಿತ್ತು. ವೇದ ಅಂತ ಯಾಕಂದ್ರೆ ಮತ್ತೆ ಎಷ್ಟು ಔಚಿತ್ಯ ತೋರಿಸ್ತಾರೆ ಅದಕ್ಕೆ. ಏನ ಇತಿಹಾರ್ಥ ಎಲ್ಲಿದೆ, ಮಾನಂ ಬಿಡಿಸ್ಕೋಬೇಕಂದ್ರೆ ವೇದ ಉತ್ತಮ ಮಾನಂ ಇತಿ ಅರ್ಥ. ಇದು ಈ ರೀತಿಯಾದ ಅರ್ಥ. ಜ್ಞಾನಜನಕತ್ವಮೇವ ಅಸಿದ್ಧಂ. ವೇದಗಳು ನಿತ್ಯನೂ ಇರಲಿ, ಶಬ್ದಗಳು ಆಗಿರಲಿ, ಅದು ಜ್ಞಾನಜನಕ. ಆದ್ದರಿಂದ ಯಥಾರ್ಥ ಜ್ಞಾನಜನಕ ಅಂದ್ರೆ ಜ್ಞಾನಜನಕತ್ವನೇ ಒಪ್ಪೋದಿಲ್ಲ. ವೇದಗಳಿಗೆ ಜ್ಞಾನಜನಕತ್ವನೇ ಯಾತಕ್ಕೆ ಒಪ್ಪಬೇಕು ಅಂತ ಕೇಳಿದ್ರೆ ಆಚಾರ್ಯ ಏನು ಪದ ಇಟ್ಟರು ಅದಕ್ಕೆ, ಶ್ರೌತೇತಿ ಪ್ರಸ್ತಾವ ಶ್ರುತಯ ಇತಿ ವಾಚ್ಯೆ. ಶ್ರುತಿ ಅಂತ ಪದ ಉಪಯೋಗಿಸಿಲ್ಲ ಆಚಾರ್ಯ, ವೇದ ಅಂತ ಪದ ಉಪಯೋಗಿಸಿದರು. ಯಾತಕ್ಕೆ, ವೇದ ಶಬ್ದಕ್ಕೆ ಏನರ್ಥ, ವೇದಯಂತಿ ಇತಿ ವೇದಾಹ. ವೇದ ನಮ್ಮಂದ್ರೇನು, ಜ್ಞಾನ ಅಂತ ತಿಳಿಸಿಕೊಡುತ್ತೇವೆ ಅಂತಾನೆ ಅರ್ಥ. ತಿಳಿಸಿಕೊಡುತ್ತೇವೆ ಅಂತ ಹೇಗೆ ಹೇಳ್ತೀರಿ ಅಂದ್ರೆ, ರೆಕಾರ್ಡ್ ಮಾಡುತ್ತೆ ಅಂದ್ರೆ ರೆಕಾರ್ಡ್ ಶಬ್ದಕ್ಕೆ ಏನರ್ಥ, ರೆಕಾರ್ಡ್ ಮಾಡಿದ್ರೆ
ಆದ್ದರಿಂದ ವೇದ ಶಬ್ದ ತಿಳಿಸಿಕೊಡೋದಕ್ಕೆ ವೇದ ಅಂತ ಕರೆಯೋದ್ರಿಂದ ವೇದಗಳಲ್ಲಿ ತಿಳಿಸಿಕೊಡುತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಬಾರ್ದು. ಅದನ್ನ ಒಂದೊಂದು ಪದದಲ್ಲೂ ಎಷ್ಟು ಸ್ವಾರಸ್ಯ ಇದೆ ಅಂತ. ಶ್ರುತಿ ಅಂದ್ರೆ ಬರೀ ಕೇಳಿದ್ದು ಅಂತ ಆಗಿಬಿಡೋದು, ವೇದ ಅಂದ್ರೆ ತಿಳಿಸ್ಕೊಡೋದು ಅಂತಾಗ. ಆದ್ದರಿಂದ ಜ್ಞಾನಜನಕತ್ವ ಎಲ್ಲಿಂದ ಬಂತು ಅಂದ್ರೆ ವೇದ ಶಬ್ದದಲ್ಲೇ ಅರ್ಥ ಇದೆ. ಅದು ಒಪ್ಪೋದಿಲ್ಲ ಅಂತ ಹೇಳಿ ಕಾನೂನು ಒಪ್ಪೋದಿಲ್ಲ ಅಂತ ಹೇಳಿ ಬಿಡ್ತೀವ. ಕಳ್ಳ ಕಾನೂನು ಒಪ್ಪೋದಿಲ್ಲ, ಏನ್ ಮಾಡ್ತೀವಿ ನಾವು ಅದಕ್ಕೆ? ಒಪ್ಪದೇ ಇರೋದು ಇನ್ನೊಂದು ಅಫೆನ್ಸ್ ಅಂತೇಳಿ ಶಿಕ್ಷೆ ಡಬಲ್ ಕೊಡ್ತಾರೆ ಹೊರತು ಒಪ್ಪೋದಿಲ್ಲ ಬಿಟ್ಬಿಡೋದಿಲ್ಲ. ಅದಕ್ಕೇನು ಮಾಡೋದು? ಒಪ್ಪೋದಿಲ್ಲ ಅನ್ನೋನ್ನ ಒಪ್ಪಿಸ್ತೇವೆ. ಅದನ್ನ ಮತ್ತೆ ಏನ್ ಮಾಡಿದ್ರೆ ತತ್ವನಿರ್ಣಯ ಟೀಕಾ ಪೂರ್ತಿ ಆರಂಭದಲ್ಲಿರೋದೇನು ತತ್ವನಿರ್ಣಯ ಏನದು? ಅಪೌರುಷೇಯತ್ವ ವೇದಸ್ಯ. ಮುಂದೆ ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅಂದಮೇಲೆ ಅದನ್ನೆಲ್ಲ ಹೇಳಿದ್ಮೇಲೆ ಒಪ್ಪೋದಿಲ್ಲ ಅಂದ್ರೆ ಇಲ್ಲ ದಡ್ಡ ಆಗಿರ್ಬೇಕು, ಇಲ್ಲ ದುಷ್ಟ ಆಗಿರ್ಬೇಕು. ಎರಡರಲ್ಲೂ ದಡ್ಡನಿಗೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ದುಷ್ಟನಿಗೆ ಅರ್ಥ ಮಾಡ್ಕೊಳ್ಳೋ ಮೆಂಟಾಲಿಟಿನೇ ಇಲ್ಲ. ಆದ್ದರಿಂದ ಅವ್ರು ಬಿಟ್ಟರೆ ಉಳಿದ ಅರ್ಥ ಆಗ್ಲೇಬೇಕಲ್ಲ. ಅಜ್ಞಾನ ಮಿಥ್ಯಾಜ್ಞಾನ. ಈ ಕಣ್ಣಿಂದ ನೀವು ಕಾಣಬೇಕು ಅಂತೀವಲ್ಲ ಹಾಗೆ. ಈ ಕುರುಡರ ವಸ್ತು ಕಾಣೋದಿಲ್ಲ ಅಂತ ನಿನ್ನ ಕಾಣೋದು ನಿನ್ಪಾರಿ ಇಲ್ಲ ಅಂದ್ಬಿಡ್ತೇವ. ಸರಿ ಆಗಿದ್ರೆ ಕಾಣೋದಿಲ್ಲ ಅಂತ ಬೆಂಕಿ ಮುಂದೆ ಇಟ್ಟು ಬಿಟ್ಟರೆ ಕಾಣೋದಿಲ್ಲ ಯಾಕೆ ಸುಡ್ತು ಅಂತ ಕೇಳಿದ್ರೆ ಬೆಂಕಿ ಕಾಣದೇ ಇರಲಿ. ಬೆಂಕಿ ಏನ್ ಮಾಡುತ್ತೆ? ಆಬ್ಜೆಕ್ಟಿವ್ ಎಕ್ಸಿಸ್ಟೆನ್ಸ್ ಇದ್ದಾಗ ತನ್ನ ಫಂಕ್ಷನಿಂಗ್ ಕೆಪಾಸಿಟಿ ತೋರಿಸ್ಬಿಡುತ್ತೆ. ಗೊತ್ತಾಯ್ತಾ? ವೇದಗಳು ಹಾಗೆ. ಇವೆಲ್ಲ ತಿಳ್ಕೊಂಡಷ್ಟು ಏನಾಗುತ್ತೆ, ವೇದಗಳ ನಂಬಿಕೆ ಜಾಸ್ತಿ ಆಗುತ್ತೆ. ವೇದೋಕ್ತವಾದ ಕರ್ಮ ಮಾಡಬೇಕು ಅನ್ಸುತ್ತಾಗ ಅವ್ರ ಪ್ರಾಮಾಣ್ಯ ಬಂದ ಮೇಲೆ ಹೇಳಿದ ಮಾತು ಕೇಳಬೇಕು ಅನ್ಸುತ್ತೆ. ಜನ ಯಾತಕ್ಕೆ ಕೇಳೋದಿಲ್ಲ ಅಂದ್ರೆ ವೇದ ಹೇಳಿದೆ ಅಂತ ಗೊತ್ತಿಲ್ಲ. ಫಸ್ಟ್ ವೇದಗಳು ಪ್ರಮಾಣ ಅಂತ ಇನ್ನೊಂದು ಗೊತ್ತಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡೆ ತಿಳಿಯುತ್ತೆ. ವೇದ ಏವ ಏನಂ ವೇದಯಂತಿ ತಸ್ಮಾದಾಹುರ್ವೇದಾಹ. ವೇದಗಳಿಗೆ ವೇದ ಅಂತ ಕರೆಯೋದಕ್ಕೇನು ಕಾರಣ? ವೇದ ಏವ ಏನಂ ವೇದಯಂತಿ, ಅದು ತಿಳಿಸ್ಕೊಡುತ್ತೆ ಅನ್ನೋ ಕಾರಣಕ್ಕೆ ವೇದ ಅಂತ ಕರಿತಿರೋದು. ತಸ್ಮಾದಾಹುರ್ವೇದಾಹ ಇತ್ಯಾದೇಹೇ ವಿದ್ ಧಾತ್ವರ್ಥ ಜ್ಞಾನಜನಕತ್ವ ದ್ಯೋತನಾಯ. ವಿದ್ ಅನ್ನೋ ಧಾತುವಿನಿಂದ ವೇದ ಅನ್ನೋ ಬಂದಿದೆ. ಅದಕ್ಕೇನರ್ಥ ಇದೆ? ಜ್ಞಾನಜನಕ ಅಂತಾನೆ ಅದಕ್ಕೆ ಅರ್ಥ. ತಥಾಚ ಬೋಧಕತ್ವಾತ್ ದೋಷಾಭಾವೇನ ವಿಪರೀತ ಬೋಧಕತ್ವಾಭಾವಾತ್ ವೇದಾಹ ಉತ್ತಮಂ ಮಾನಮಿತ್ಯರ್ಥ. ಒಟ್ಟೇನದು ಹೇಳಿದಾಗಾಯ್ತು, ವೇದಗಳು ಬೋಧಕವಾಗಿವೆ, ಅವು ದೋಷಗಳನ್ನು ಹೊಂದಿಲ್ಲ, ವಿಪರೀತ ಬೋಧ ಮಾಡ್ತಕ್ಕಂಥ ಕಾರಣ ಇಲ್ಲ, ಪ್ರಾಮಾಣ್ಯಂ ಸ್ವತಃ. ಆದ್ದರಿಂದ ವೇದಗಳು ಅತ್ಯುತ್ತಮವಾದ ಪ್ರಮಾಣವಾಗಿದೆ. ಇದು ಯಾತಕ್ಕೆ ಬಂತಿದೋ? ಈ ವಿಷಯ ಯಾತಕ್ಕೆ ಬಂತು? ವೇದ ನಿತ್ಯತ್ವ. ಇದೇ ಪ್ರಶ್ನೆಗಳು ಪರೀಕ್ಷೆ ಮಾಡೋದು ಹಾಗೆ. ವೇದ ನಿತ್ಯತ್ವ ಯಾತಕ್ಕೆ ಬಂತು ಇದ್ದಕ್ಕಿದ್ದ ಹಾಗೆ ಅಂತ ಕೇಳಿದ್ರೆ ನಾವೇನು ಮಾಡಿದ್ವಿ? ಬೇರೆ ಸ್ಮೃತಿಗಳಿಗೆ ವಿರೋಧ ಬರುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಬೇರೆ ಸ್ಮೃತಿಗಳೆಲ್ಲ ಅವೈದಿಕ ಸ್ಮೃತಿಗಳು, ಅವಕ್ಕೆ ವಿರೋಧ ಬಂದ ನಾವೇನು ಕೇರ್ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು. ಯಾಕೆ? ವೇದಕ್ಕೆ ಅನುಕೂಲವಾಗಿದೆ ನಮ್ಮ ಸ್ಮೃತಿಗಳು ಅಂದರು. ವೇದನೆ ಯಾಕೆ ತಗೋಬಹುದು ಪ್ರಶ್ನೆ ಕೇಳಿದ, ಅದಕ್ಕೆ ಉತ್ತರ ಬಂತು. ಇಲ್ಲವರು ಇದ್ದಕ್ಕಿದ್ದಾಗ ವೇದ ನಿತ್ಯತ್ವ ಯಾತಕ್ಕೆ ಬಂತು ಅಂತ ಕೇಳೋದಕ್ಕೆ ಹೋದ್ರೆ ಉತ್ತರ ಕೊಡಬೇಕಲ್ಲ. ಮುಕ್ತಂಚ ಜೈಮಿನಿ ಸೂತ್ರೇ ಔತ್ಪತ್ತಿಗಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ತಸ್ಯ ಜ್ಞಾನ ಉಪದೇಶೋ ವ್ಯತಿರೇಕಶ್ಚ ಅರ್ಥೇನ ಉಪಲಬ್ಧೇಃ ತತ್ಪ್ರಾಮಾಣ್ಯಂ ಇತ್ಯಾದಿ. ಸೂತ್ರನೇ ಇದೆ. ಜೈಮಿನಿ ಸೂತ್ರ ಒಂದು ವಿದೇಶವೇ ಸೂತ್ರ. ಜೈಮಿನಿಗಳ ಮಾತು ಪ್ರಮಾಣ ಏನಂತಿದೆ ಇಲ್ಲಿ? ಶಬ್ದಗಳಿಗೆ ಅರ್ಥ ತಿಳಿಸಿಕೊಡ್ತಕ್ಕಂಥ ಸಾಮರ್ಥ್ಯ, ಸರಿಯಾದ ಅರ್ಥನೇ ಹೇಳ್ತಕ್ಕಂಥ ಸಾಮರ್ಥ್ಯ, ಔತ್ಪತ್ತಿಕ ಸ್ವಾಭಾವಿಕ ಅಂತ ಅರ್ಥ. ಉತ್ಪತ್ತಿ ಔತ್ಪತ್ತಿಕ ಸ್ವಾಭಾವಿಕವಾಗೇ ಇರುತ್ತೆ ಅಂತ ಸೂತ್ರ ಹೇಳ್ತಾ ಇದೆ. ಯಾಕೆ ಜೈಮಿನಿ ಕೋಟ್ ಮಾಡ್ತಾರೆ ಅಂದ್ರೆ ಅವ್ರು ಯಾರವರು? ಥರ್ಡ್ ಪಾರ್ಟಿ ಅವ್ರು ಹೇಳಿದಾಗ ಏನ್ ಮಾಡ್ಬೇಕಾಗ ಹೋಗ್ತದೆ. ಆಪೋಸಿಟ್ ಪಾರ್ಟಿ ಸಪೋರ್ಟ್ ಮಾಡಿದಾಗ ಅವ್ರ ಮಾತಿಗೆ ಏನಾಗುತ್ತೆ? ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಕರಿತೇವೆ. ಥರ್ಡ್ ಪರ್ಸನ್ ಹೇಳಿದಾಗ ಏನಾಯ್ತು ಅಲ್ಲಿಗೆ? ನ್ಯೂಟ್ರಲ್ ಆದ್ರೂ ಸತ್ಯ ಹೇಳ್ತಾನೆ ಅಂತ ಇವ್ರು ಒಪ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ಇಲ್ಲ ಅದು ತರ್ಕಕ್ಕೆ ಉದಯನಾದಿಗಳು. ಇದು ಜೈಮಿನಿಗಳು ವೈದಿಕ ತರ್ಕ, ವೈದಿಕ ಮೀಮಾಂಸ ಇದು. ಆದರೆ ಇವರೇನ್ ಮಾಡಿದ್ದಾರೆ? ಅವೈದಿಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನವರೆಲ್ಲ. ಅದೇ ತರ್ಕ ಕೂಡ ಬ್ರಹ್ಮತರ್ಕ, ಅದು ಶ್ರೇಷ್ಠವಾದ ತರ್ಕನೇ. ಬಟ್ ಇವರಿಗೆ ಬ್ರಹ್ಮತರ್ಕ ಅರ್ಥ ಆಗೋದಿಲ್ಲ, ಉದಯನ ತರ್ಕ ಆಗಲೇ ತಿಳ್ಕೊತಾರೆ. ತತ್ಪ್ರಾಮಾಣ್ಯ ಔತ್ಪತ್ತಿಕತ್ವ ಶಬ್ದಶ್ಚ ಅರ್ಥೇನ ಸಂಬಂಧ. ಶಬ್ದ ಅಂದ್ರೆ ಶಬ್ದ, ಅರ್ಥ ಅಂದ್ರೆ ವಿಷಯ. ಶಬ್ದಕ್ಕೆ ವಿಷಯ ಹೇಳ್ಕೊಡ್ತಕ್ಕಂಥ ಶಕ್ತಿ ಔತ್ಪತ್ತಿಕ ನ್ಯಾಚುರಲ್ ಆಗಿದೆ. ತಶ್ಚ ಜ್ಞಾನಂ ಉಪದೇಶೋ ವ್ಯತಿರೇಕಶ್ಚ ಅರ್ಥೇನ ಉಪಲಬ್ಧೇ ತತ್ಪ್ರಾಮಾಣ್ಯಂ ಇತ್ಯಾದಿ. ಅದನ್ನೆಲ್ಲ ಸರಿಯಾಗಿ ನಾವು ಅನ್ವಯ ವ್ಯತಿರೇಕ ನೋಡ್ಕೊಂಡು ತಿಳ್ಕೊಂಡಾಗ ಸ್ಪಷ್ಟ ಆಗತ್ತೆ ಅಂತ ಸೂತ್ರ ಹೇಳಿದೆ. ಮುಂದೆ ಹೇಳ್ತಾರೆ, ವೇದಾಹ ಇತ್ಯುಕ್ತ್ಯ ವೇದಾಹೇವ ಏನಂ ವೇದಯಂತಿ ಶೌಚಿ ಸೂಚನೇನ. ಆಚಾರ್ಯರು ವೇದ ಅಂತ ಹೇಳಿದ್ರಿಂದ ಅದಕ್ಕೆ ಅರ್ಥನೂ ಹೇಳಿದ್ರು. ವೇದಾಹೇವ ಏನಂ ವೇದಯಂತಿ ತಸ್ಮಾದಾಹುರ್ವೇದಾಹ ಇತ್ಯಾದಿ ಪ್ರಮಾಣವನ್ನು ಕೂಡ ಕೊಟ್ಟಂತೆ ಆಯಿತು. ಇತಿ ಶ್ರುತಿ ಸೂಚನೇನ ಮಾನಾಂತರ ಸಂವಾದ ಅನಪೇಕ್ಷಮೇವ ವೇದ ಪ್ರಾಮಾಣ್ಯಮಿತಿ ಸೂಚಿತಂ.
ಸೊ ವೇದಗಳಿಗೆ ಎಂದು ಕೂಡ ಇನ್ನೊಂದು ಪ್ರಮಾಣವನ್ನು ಕೂಡ ಸಪೋರ್ಟ್ ಮಾಡಕ್ಕೆ ಹೋಗ್ಕೂಡ್ದು. ಗೌರ್ಮೆಂಟ್ ಆರ್ಡರ್ ಬಂದಿದೆ, ಅದಕ್ಕೊಂದು ವ್ಯಾಲಿಡಿಟಿ ತೋರಿಸೋದ್ರೆ ಏನು ಮಾಡ್ಬೇಕು? ಅದಕ್ಕೆ ಆರ್ಡರ್ ಏನದು? ಸೆಲ್ಫ್ ವ್ಯಾಲಿಡ್. ಇನ್ನೊಂದು ಯಾವುದೋ ಆರ್ಡರ್ ಬಂತು, ಈ ಆರ್ಡರ್ಗೆ ಏನಾಗಿರ್ಬೇಕದು? ಗೌರ್ಮೆಂಟ್ದಲ್ಲ, ಇದಕ್ಕೇನಾಗಿರ್ಬೇಕದು? ಕನ್ಕರೆನ್ಸ್ ಇರಬೇಕು, ಇಲ್ಲೋದ್ರೆ ತಪ್ಪಾಗುತ್ತೆ. ಆ ದೃಷ್ಟಿಯಲ್ಲಿ ವೇದಗಳು ಸ್ವತಃ ಪ್ರಮಾಣ. ಮಾನಾಂತರ ಸಂವಾದ ಅನಪೇಕ್ಷಮೇವ. ಇನ್ನೊಂದು ಪ್ರಮಾಣದ ಸಂವಾದವನ್ನ ಅಪೇಕ್ಷಿಸದೇನೆ ವೇದಗಳು ನಿರಪೇಕ್ಷವಾಗಿ ಪ್ರಾಮಾಣ್ಯವನ್ನು ಹೊಂದಿವೆ ಅಂತ ಅರ್ಥ. ಏವಂಚ ಸತಿ ಪ್ರಾಮಾಣ್ಯೇ ವಿಸಂವಾದ ಕರ್ತೃವೈಗುಣ್ಯಾಧಿಕೃತ ಇತಿ ಕಲ್ಪ್ಯಂ ಅಧಿಕಾರಿಣ ಫಲೋಪಲಂಬಾದಿತಿ ಭಾವೇನ ಉತ್ತಮಮಿತ್ಯುಕ್ತಂ. ಹಾಗೇನಾಯಿತು? ವೇದಗಳು ಪ್ರಮಾಣ ಯಾತಕ್ಕೆ? ಅದಕ್ಕೆ ಸ್ವತಃ ಅಂತ ಹೇಳಿ ವೇದಗೃಹೀತವಾದ್ದರಿಂದ ವೈದಿಕ ಸ್ಮೃತಿಗಳು ಕೂಡ ಪ್ರಮಾಣ ಅಂತಾಯಿತು. ಆದ್ದರಿಂದ ಪಾಶುಪತಾದಿ ವೈದಿಕವಲ್ಲದೇ ಇರತಕ್ಕಂಥ ಸ್ಮೃತಿಗಳಿಗೆ ಈ ವಿಷ್ಣುವಿನ ಅನಂತಗುಣ ಪೂರ್ಣತ್ವ ಅನ್ನೋದು ವಿರುದ್ಧವಾದ್ದರಿಂದ ಒಪ್ಪೋದಿಲ್ಲ ಅಂತ ಹೇಳಿಕೊಡುದು. ಯಾತಕ್ಕೆ? ಅವು ಅಪ್ರಮಾಣ. ಯಾತಕ್ಕೆ? ವೈದಿಕ ಸ್ಮೃತಿಗಳಿಗೆ ವಿರುದ್ಧವಾದ್ದರಿಂದ ವೈದಿಕ ಸ್ಮೃತಿಗಳು ಪ್ರಮಾಣ. ಯಾತಕ್ಕೆ? ವೇದ ಗೃಹೀತವಾದ್ದರಿಂದ, ವೇದ ಪ್ರಮಾಣವಾದ್ದರಿಂದ. ವೇದ ಯಾತಕ್ಕೆ ಪ್ರಮಾಣ? ನಿತ್ಯವಾದ್ದರಿಂದ. ಅದೆಲ್ಲ ಸಿದ್ಧ ಆಯ್ತು. ಇನ್ನೊಂದು ಪ್ರಶ್ನೆ ಉಳ್ಕೊಡು, ಫಲ ವಿಸಂವಾದ ಅಂದ್ರೇನು? ಹೇಳಿರೋ ಫಲ ಆಗದೆ ಇರೋದು. ಆದ್ದರಿಂದ ನಾವು ಪಾಶುಪತಾದಿ ಸ್ಮೃತಿಗಳಲ್ಲಿ ಹೇಳಿದ ಫಲ ಆಗಿದೆ, ಆ ವೈದಿಕ ಸ್ಮೃತಿ ಆಗಿಲ್ಲ ಅಂತ ಹೇಳಾಗಿಲ್ಲ. ಆಕ್ಚುಲಿ ಏನಾಗಿದೆ? ಪಾಶುಪತಾದಿ ಸ್ಮೃತಿಗಳಲ್ಲಿ ಹೇಳಿರೋದೇ ಆಗಿಲ್ಲ, ವೈದಿಕ ಸ್ಮೃತಿಗಳೆಲ್ಲ ಹೇಳಿರೋದು ಆಗಿದೆ. ನೆಕ್ಸ್ಟ್ ಫಲಶ್ರುತಿ ಬರೆಯೋದು. ಅದಕ್ಕೆ ಎಲ್ಲರಿಗೂ ಫಲಶ್ರುತಿ ಅಂತ ಹೇಳ್ತಾರೆ. ಫಲಶ್ರುತಿ ಅನುಭವಕ್ಕೆ ಬಂದ್ಮೇಲೆ ಅದೆಲ್ಲ ಸತ್ಯ ಅಂತ ಆಗುತ್ತಾ ಇಲ್ಲ? ಆದ್ರಿಂದ ಸರಿ ಆಗತ್ತೆ కదా. ವೇದಿಕ ಸ್ಮೃತಿಗಳು ಹೇಳಿದ ಕೆಲಸ ಮಾಡಿದಾಗಲೂ ಆಗಿಲ್ಲ ಎಷ್ಟೋ ಸಲ. ಉದಾಹರಣೆಗೆ ಯಾರು ಪುತ್ರ ಕಾಮೇಷ್ಟಿ ಮಾಡಿದ್ರು, ದಶರಥರಿಗಾಯ್ತು, ಅವರಿಗಾಯ್ತು, ಸರಿ. ಇನ್ನು ಎಷ್ಟೋ ಜನಕ್ಕಾಗಿಲ್ಲ. ಅದು ಅಂದ್ರೆ ಏನರ್ಥ? ಅಪ್ರಮಾಣ ಅಂತ ಆಯ್ತಲ್ಲ. ದೇರ್ಫೋರ್ ಫಲ ಹೇಳಿದ ಫಲದ ವಿಚಾರ ತಗೊಂಡ್ರು ಕೂಡ ವೇದಗಳು ಹೇಳಿದ್ದು ಸುಳ್ಳಾಗಿದೆ. ಯಾವುದೋ ಒಂದು ಕೆಟ್ಟ ಯಾತ್ರೆ ಹೋಗಿದ್ದ, ಬರ್ತಾ ವಾಪಸ್ ಆಕ್ಸಿಡೆಂಟ್ ಆಯಿತು, ಹೋಗ್ಬಿಟ್ಟ. ನೋಡಿದ್ರ, ಕೆಟ್ಟ ಸ್ಥಳಕ್ಕೆ ಹೋಗಿದ್ದೆ, ಆಕ್ಸಿಡೆಂಟ್ ಹೋಗಿದ ಅಂತ ಹೇಳಿದ್ರು. ಆದರೆ ತಿರುಪತಿ ಹೋಗಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋದವ್ರು ಇದ್ದಾರೆ. ಆದ್ದರಿಂದ ತಿರುಪತಿ ಹೋಗಿ ಕೆಟ್ಟದ್ದ, ಅವ್ರು ನೋಡೋದು ಕೆಟ್ಟದನ್ನು ಗೊತ್ತಿಲ್ಲ. ತಿರುಪತಿ ಕೆಟ್ಟದ್ದ ಇಲ್ಲ. ಯಾಕೆ ಅಂತ ಕೇಳಿದ್ರೆ ತಿರುಪತಿ ವ್ಯಾಲಿಡ್ ಅಂತ ಡಾಕ್ಯುಮೆಂಟ್ ಎವಿಡೆನ್ಸ್ ಇದೆ, ಇದಕ್ಕೆ ಎವಿಡೆನ್ಸ್ ಇಲ್ಲ. ಆದ್ದರಿಂದ ಇದು ಕೆಟ್ಟ ಜಾಗಕ್ಕೆ ಹೋಗಿ ಬಂದಿದ್ದಕ್ಕೆ ಸತ್ತ, ಕಾರಣನೇ ಬೇಕಿಲ್ಲ. ಇಲ್ಲಿ ಹಾಗೆ ಹೇಳಬಾರ್ದಕ್ಕೆ, ಅದು ಕೆಟ್ಟ ಜಾಗ ಒಳ್ಳೆ ಜಾಗ ಅಂತ ಪ್ರೂವ್ ಆಗಿಬಿಟ್ಟಿದೆ. ಈಗ ಇವ್ರು ಸತ್ತ, ಅದು ಇವನಲ್ಲಿ ಏನೋ ತಪ್ಪಿದೆ. ಅರ್ಥಾತ್ ಯಾರಲ್ಲಿ ತಪ್ಪಿಲ್ಲ, ಅದು ಕ್ಷೇತ್ರದ ತಪ್ಪಲ್ಲ. ಯಾರು ತಪ್ಪದು? ಇವರು ತಪ್ಪು. ಅರ್ಥ ಆಯ್ತಾ? ಈಗ ಹೇಗೆ ಹುಡುಕೋದು ಗೊತ್ತಾಗಿ ಒಂದು ಪ್ರೂವ್ ಆಗಿಬಿಟ್ಟಿದೆ. ಈಗ ಅಲ್ಲಿ ಪ್ರೂವ್ ಆಗಿಲ್ಲ. ಫಸ್ಟು ಪ್ರೂವ್ ಆಗದೆ ಇರೋ ಕೇಸ್ಗೆ ನಾವು ಏನಾದ್ರು ಕಾರಣ ಕೊಡಕ್ಕೆ ಹೋದ್ರೆ ಅದನ್ನೇ ಕ್ವಶನ್ ಮಾಡ್ತೀವಿ ಫಸ್ಟ್ ನಾವು. ಅದು ಒಳ್ಳೆ ಕ್ಷೇತ್ರ ಅಲ್ಲ, ಹೋಗಿದ್ದ ಪಾಪ ದುಃಖ ಅನುಭವಿಸ್ತಾ ಮುಗಿದು. ಆದರೆ ಕೆಟ್ಟ ಕ್ಷೇತ್ರಕ್ಕೆ ಹೋದಾಗ ಆ ರೀತಿ ಹೇಳ್ಬೋದು. ಒಳ್ಳೆ ಕ್ಷೇತ್ರಕ್ಕೆ ಹೋದಾಗ ಮಾತ್ರ ಕ್ಷೇತ್ರದ ದೋಷ ಇಲ್ಲ. ಯಾಕೆ? ಲೌಕಿಕರಿಂದ ಅಧ್ಯಾತ್ಮದವರೆಗೂ ಕೂಡ ಎಲ್ಲ ಕ್ಯೂ ನಿಂತ ಆಗಿಬಿಟ್ಟಿದೆ ಅದಕ್ಕೆ ಆ ದೋಷ. ಮತ್ತೆ ಇವನು ಸಾಯತ್ತು, ತಪ್ಪು ಸತ್ತಿದ್ದು ಸುಳ್ಳಲ್ಲ, ಸತ್ಯದ ನಿಜಾನೇ. ಅದು ಬೇರೆ ಕಾರಣ ಇದೆ. ಅದನ್ನು ಹೇಳ್ತಾರೆ ಕರ್ತೃವಿನ ವೈಗುಣ್ಯ ಇದೆ, ಅಧಿಕಾರದಲ್ಲಿ ಅರ್ಹತೆ ಇಲ್ಲ ಅವನಿಗೆ. ಅರ್ಹತೆ ಇಲ್ಲದಿದ್ದರೆ ಏನಾಯ್ತದು? ಫಲ ಕೊಟ್ಟಿಲ್ಲ ಅಷ್ಟೇ ಹೊರತು ಅರ್ಹತೆ ಇದ್ದಿದ್ರೆ ಫಲ ಕೊಡ್ತೀವಿ. ಅದಕ್ಕೆ ಮದುವೆ ಏನಂತ ಹೇಳಿತು? ಆಚಾರ್ಯ ದ್ವಾರಕೆಗೆ ಹೋದ ಕಾಲಕ್ಕೆ ಗಲಾಟೆ ಮಾಡಿದ್ದು ಒಬ್ಬ ಗೌಡ. ಏನಂತ? ಯಾವ ಔಷಧಿ ಸೂಕ್ತ ಇದೆ, ಅದ್ರ ಪ್ರಕಾರ ಮೊಳಕೆನ ನೀರು ಇಲ್ಲಿಟ್ಟುಬಿಟ್ಟು ಸೂಕ್ತ ಹೇಳಿದ್ರೆ ತಕ್ಷಣ ಅನುಕೂಲ ಬರಬೇಕು ಅಂತ ಹೇಳಿ ನಾನು ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದೇನೆ, ಏನೇನೂ ಆಗಿಲ್ಲ. ಆದ್ದರಿಂದ ವೇದಗಳ ಅಪ್ರಮಾಣ ಅಂತ ಹೇಳಿದ್ದ. ಅವಾಗೇನು ಅವನ ಮುಂದೆ ಏನೂ ಉಪಯೋಗ ಬರೋದಿಲ್ಲ. ವೇದಗಳ ನಿತ್ಯತ್ವ ಪ್ರಮಾಣ ವಾಕ್ಯಾರ್ಥ ಅರ್ಥ ಆಗೋದಿಲ್ಲ. ಅವನಿಗೆ ಏನು ತೋರಿಸ್ಬೇಕು? ಅವನಿಗೀಗ ಫಲ ತೋರಿಸ್ಬೇಕೆ. ತಕ್ಷಣ ಆಚಾರ್ಯ ಏನು ಮಾಡಿಬಿಟ್ರು? ತಕ್ಷಣ ಹೇಳಿದ್ರು ವೇದದಲ್ಲಿ ತಪ್ಪಿಲ್ಲ, ನಿನಗೆ ಯೋಗ್ಯತೆ ಇಲ್ಲ, ವೇದ ಉಚ್ಚಾರ ಅರ್ಹತೆ ನಿನಗಿಲ್ಲ, ಅದಕ್ಕಾಗಲಿಲ್ಲ. ಅದಕ್ಕೆ ಅವನು ಹೇಳಿ ಯಾಕಿಲ್ಲ ಅಂತ ಕೇಳಿದ್ರೆ ತೋರಿಸ್ತೇನೆ ನೋಡು. ಹಾಗೆ ಯಾರು ಇಲ್ಲವೇ ಇಲ್ಲ, ಅದಕ್ಕೆ ನಮ್ಮ ಕೈಲೇ ಕೊಡು ಅಂತ ಹೇಳಿ. ಯಾರೋ ಕರ್ಕೊ ಬರ್ತೀರಿ ಅಂತ ಹೇಳಿಲ್ಲ ಆಚಾರ್ಯ. ನೆಲದ ಮೇಲೆ ಕೂಡ ಇಡಲಿಲ್ಲ, ಕೈಲೇ ಇಟ್ಕೊಂಡ್ರು. ಕರಬಲ್ಲವೇನು ಇಟ್ಕೊಂಡು ಹೇಳಿದರು. ಮುಗಿಯೋ ಹೊತ್ತಿಗೆ ಏನು ಬಂದರೆ ಸಾಕಾಗಿತ್ತು? ಅದು ಬರಿಕೆ ಅಲ್ಲ, ಗಿಡ ಬಂದು ಗೋಳ ಬಂದು ಒಂದು ಕಾಳು ತಗೊಂಡು 106 ಕಾಳು ಮಾಡಿಕೊಟ್ಬಿಟ್ಟು. ಅದು ಹೆಸರು ಕಾಳು ಅಂತ ಅರ್ಥನ ಬರೀತಾರೆ ಮದುವೆ ಭಾವಪ್ರಕಾಶಿಕೆಯಲ್ಲಿ. ಬರೀ ಕಾಳು ಅಂತ ಮದುವೆ ಹೇಳಿದರೆ ಭಾವಪ್ರಕಾಶ ಅವರೇ ಬರೆದಿತ್ತು. ಅಲ್ಲಿ ಹೇಳ್ತಾರೆ ಹೆಸರು ಕಾಳು ಇಟ್ಕೊಂಡು 106 ಕಾಳು ಮಾಡಿ ಆಗಲೇ ಕೊಟ್ಬಿಟ್ಟು. ಆ ಗೋಡ್ಸಿ 3 ನಿಮಿಷ ಆಗ್ತಾ ಇದೆ. 3 ನಿಮಿಷ ಕಾಡು ಕಾಸ್ಟೆಡ್ ಗೋಧಿ. ಇವಾಗ ಗೌರ್ಮೆಂಟಿಗೆ ಗೊತ್ತಾಗ್ಬಿಟ್ಟು ಗೋಡ್ಸಿ ಶುರು ಮಾಡಿದ್ರು. ಹೈಬ್ರಿಡ್ ಮಾಡೋದಕ್ಕಿಂತ ಯಾವುದು ಆಸೆ? ಗೋಡ್ ಶುದ್ಧ ಮಾಡಿದರೆ ಕ್ವಾಲಿಟಿ A+A ಎಷ್ಟು ಬೇಕಾದ್ರೂ ಬರುತ್ತೆ. ಜೊತೆಗೆ ಇಮಿಡಿಯೇಟ್ ಫಾಸ್ಟ್. ಇದು ಫಾಸ್ಟ್ ಫುಡ್ ಕಾನ್ಸೆಪ್ಟ್ ಬಂದೆ ಹೈಬ್ರಿಡ್ ಶುರುವಾಯಿತು. ಗೊತ್ತಾಯ್ತಾ? ಬೇಗ ಬರಬೇಕು, ಕ್ವಾಂಟಿಟಿ ಜಾಸ್ತಿ ಆಗಬೇಕು.
ಎರಡು ಇಟ್ಕೋಬೇಕು. ಸಾಕು ಹೊರಟೋಯ್ತು. ಕ್ವಾಲಿಟಿ ಯಾವಾಗಲೂ ಕೂಡ ನಾವು ಒಳ್ಳೊಳ್ಳೆ ಏನು ಮಾಡ್ತೀವಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಮಿನಿಮಮ್ ಸೀಟ್ಸ್ 10 ಸೀಟು 5 ಸೀಟು. ಯಾಕೆ ಅಂದರೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಟ್ರೈನ್ ಅಪ್ ಮಾಡಕ್ಕೆ ಬರುತ್ತೆ ಅಂತೆ. 100-200 ಜನ ತೊಗೊಂಡ್ರೆ ಏನಾಗ್ಬಿಡುತ್ತಾಗ ಅಟೆನ್ಷನ್ ಬರೋದಿಲ್ಲ. ಇದು ಕಾನ್ಸೆಪ್ಟ್. ಬಟ್ ಇವ್ರು ಏನು ಮಾಡಿದ್ರು, ಹೆಚ್ಚಿನ ತಗೊಳ್ಳಿ ಅಂತ ಫೋರ್ಸ್ ಮಾಡಿದಾಗ ಕ್ವಾಲಿಟಿ ಹೊರಟೋಯ್ತು. ಈ ಬರ್ತಾ ಇಷ್ಟು ರಿಸಲ್ಟ್ ತರಲೇಬೇಕು ಅಂತ ಹೇಳಿದಾಗ ಕೆಲವು ಮೇಲೆ ಮಾರ್ಕ್ಸ್ ಎತ್ತಿದ್ರು ಮೇಲೆಗೆ, ಕ್ವಾಲಿಟಿ ಹೋಯ್ತು. ರಿಸಲ್ಟ್ ಒಂದೇ ಬಂದರೂ ಪರವಾಗಿಲ್ಲ. ಯಾರು ಸರಿಯಾಗಿ ಬರ್ತಿಲ್ಲ ಅವ್ರು ಫೇಲ್ ಅಂತ ಮಾಡಿದ್ರೆ ಏನಾಗುತ್ತಾಗ ಕ್ವಾಲಿಟಿ ಬರುತ್ತೆ. ಇದು ಕ್ವಾಲಿಟಿ ಬೇಕಿಲ್ಲ. ಇಲ್ಲ ಏನು ತೋರಿಸ್ಬೇಕು ಅವ್ರೀಗ? ಕ್ವಾಂಟಿಟಿ ತೋರಿಸಿ ಓಡ್ತಾ ಹೋಗ್ಬೇಕಷ್ಟೇ. ಅವರು ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ಅದಿಲ್ಲ, ಜಸ್ಟ್ ವೇಟ್. ಅದಕ್ಕೆ ಇವತ್ತು ಮೋಕ್ಷದ ಸೂಕ್ತದ ಕಾನ್ಸೆಪ್ಟ್ ಅಪ್ಲೈ ಮಾಡಿಕೊಂಡ್ರೆ ವೇದ ಮಂತ್ರಗಳಿಂದ ಮೋಕ್ಷಕ್ಕೆ ಹೋಗೋದೆಲ್ಲ ಆಮೇಲೆ ಆಗಲಿ, ಇಲ್ಲಿ ಹೊಟ್ಟೆಪಾಡಿ ಕೂಡ ಬೇಗ ಕೆಲಸ ಆಗ್ತದೆ ಅಂತ. ಹೊಟ್ಟೆಪಾಡಿನ ಧಾನ್ಯ ಕೂಡ ಬೇಗ ಬೆಳೆಯುತ್ತೆ. ಅಂದರೆ ವೇದಗಳು ಬರೀ ಪರಲೋಕದ ಬಗ್ಗೆ ಅಷ್ಟೇ ಹೇಳೋದಿಲ್ಲ. ಯಾವ್ದು ಹೇಳುತ್ತೆ? ಇಹಲೋಕದ ಬಗ್ಗೆನೂ ಹೇಳುತ್ತೆ. ಇಹಲೋಕದಲ್ಲೂ ಪರಸ್ಪರವಾಗಿ ಬರುತ್ತೆ, ಪರಲೋಕದಲ್ಲೂ ಪ್ರಾಸ್ಪೆರಿಟಿ ಅಶ್ಯೂರ್. ಎರಡೆರಡು ಏವಂಚ ಸತಿ ಪ್ರಾಮಾಣ್ಯ ಎಲ್ಲ ಸೇರಿ 2 ಪ್ಲಾನ್ ಇರುತ್ತೆ. ಒಂದು ಬದುಕಿದ್ದವರಿಗೆ ಬರಿಬೇಕು, ಸತ್ ಮೇಲೆ ಇದು ಬೇರೆ. ಬರೀ ಸತ್ ಮೇಲೆ ಅಂದರೆ ಯಾರು ತಗೊಳ್ಳೋದು ಯಾಕೆ? ಅದು ಎರಡೂ ಇರಬೇಕು. ಏವಂಚ ಸತಿ ಪ್ರಾಮಾಣ್ಯ ವಿಸಂವಾದ ಎಲ್ಲೋಯ್ತು? ವೇದ ಪ್ರಾಮಾಣ್ಯ ಮಿತಿ ಸೂಚಿತ ಮಾನಾಂತರ ಸಂವಾದ ಮನಪೇಕ್ಷ ಅಷ್ಟು ಹೇಳಿದ ಮೇಲೆ ಕನ್ಕ್ಲೂಷನ್ ಇದೆ. ಈ ಪ್ರಾಮಾಣ್ಯ ಸಿದ್ಧವಾದ ಮೇಲೆ, ಪ್ರಾಮಾಣ್ಯ ಸಿದ್ಧವಾಯ್ತು, ಈಗ ಫಲ ಸಿಗಲಿಲ್ಲ. ಅವಾಗ ಎಲ್ಲಿ ಹುಡುಕ್ಬೇಕು ದೋಷ? ನಾವೀಗ ಈ ಕಡೆ ಹುಡುಕ್ಬೇಕು, ಬೇರೆ ಕಡೆ ಅಲ್ಲ. ಇವತ್ತು ಯಾವಾಗ ಲೈಟ್ ಹೋಗಿದೆ ಅಂತ ತಿಳ್ಕೊಬೇಡ. ಫಸ್ಟ್ ಏನು ಮಾಡ್ತಾನೆ ಅವನೀಗ? ಫ್ಯೂಸ್ ಇಂದ ಮಿನಿಮಮ್ ಎಲ್ಲಿ ಹೋಗಿರೋ ಚಾನ್ಸ್ ಇದೆ? ಫ್ಯೂಸ್ ಎಲ್ಲ ಕಡೆ ಅಲ್ಲಿ ಪೋಲಲ್ಲಿ ಹೋಗಿರ್ಬೇಕು ಅಂತ ಹೋಗ್ತಾನೆ. ಫಸ್ಟ್ಗೆ ಪೋಲಿಗೆ ಹೋಗಲ್ಲ ಸಾಮಾನ್ಯಕ್ಕೆ. ಅಲ್ಲಿ ಸಾಮಾನ್ಯವಾಗಿ ಅಷ್ಟು ವೀಕ್ನೆಸ್ ಇರೋದಿಲ್ಲ. ಇಲ್ಲಿಂದ ಹುಡುಕ್ತಾನೆ. ಅವಾಗ ಫ್ಯೂಸಿಂದ ಅಲ್ಲಿಗೆ ಹೋಗ್ತಾನೆ ಹೊರತು ಇವನು ಕರೆದಾಗಲ್ಲ ಅಲ್ಲಿಂದ ಚೆಕ್ ಮಾಡಿಕೆ ಯಾರು ಬರೋದಿಲ್ಲ. ಫಸ್ಟ್ ಯಾರು ಹುಡುಕ್ಬೇಕು ದೋಷನ? ಖರ್ಚು ಹುಡುಕ್ಬೇಕು. ಅವಾಗ ಸರಿ ಹೋಗುತ್ತೆ. ಕೆಲಸ ಚೇಂಜ್ ಮಾಡದ, ಮೋಸ ಮಾಡಿ ಗೂಡ್ಸ್ ಮಾಡಿಬಿಟ್ಟಿಲ್ಲ. ಆಮೇಲೆ ಗ್ಯಾರಂಟಿ ಕಾರ್ಡ್ ಬೇರೆ ಕೊಟ್ಟಿರ್ತಾರೆ. ತೆಗೆದು ನೋಡಿದ್ರೆ ಗ್ಯಾರಂಟಿ ಕಾರ್ಡೇ ಫೇಕ್ ಎಲ್ಲ. ಅವಾಗ ಏನು ಮಾಡ್ತಾರೆ? ನಾವು ಜವಾಬ್ದಾರರಲ್ಲ. ಯಾತಕ್ಕೆ? ನಾವು ನಮ್ದೆಲ್ಲ ಎಲ್ಲ ಮಾಡಿದ್ವಿ. ಆದ್ದರಿಂದ ಅವ್ರನ್ನ ಕೇಳೋದ್ರಿಂದ ವೇದ ಹಾಗಲ್ಲ. ತಾನು ಹೇಳಿದ್ದನ್ನು ಮಾಡಿದ್ರೆ ಏನು ಮಾಡುತ್ತೆ? ವೇದ ಹೇಳಿದಾಗ ಮಾಡಬೇಕು ವೇದನ. ಉದಾಹರಣೆಗೆ ದೇವ ಪೂಜೆ ಮಾಡಿದ್ರೆ ಫಲ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಪಾಪ, ನಾನು ಫಲ ಬಂದಿಲ್ಲ ಇವನಿಗೆ. ನೂರಾರು ಕಾರ್ಯಕ್ರಮ ಇಟ್ಕೊಂಡು ಪೂಜೆ ಮಾಡಿದ್ರು ಬಂದಿಲ್ಲ. ಯಾಕೆ? ಸಂಧ್ಯಾವಂದನೆ ಮಾಡಿಲ್ಲ ಫಸ್ಟ್ ಅವನು. ಸಂಧ್ಯಾವಂದನೆ ಮಾಡಿ ಮತ್ತೆ ದೇವ ಪೂಜೆ ಮಾಡಕ್ಕೆ ಏನು ಅಧಿಕಾರ ಬೇಕು ಅವನಿಗೆ? ಮಾಡಿ ರಾತ್ರಿಯಿಂದ ಬರಲಿಲ್ಲ. ಈ ಪಾಸ್ವರ್ಡೇ ಓಪನ್ ಆಗ್ತಾ ಇಲ್ಲ ಅಂದರೆ ಪಾಸ್ವರ್ಡೇ ಗೊತ್ತಿಲ್ಲ. ಸಂಧ್ಯಾವಂದನೆ ಎಲ್ಲ ಕರ್ಮಕ್ಕೂ ಪಾಸ್ವರ್ಡ್ ಇದೆ. ಅದು ಮಾಡದೆ ಹೋದ್ರೆ ಯಾವ ಎಲ್ಲ ಶ್ರಾದ್ದ ಪಕ್ಷ ಮಾಡೋ 106 ಜನಕ್ಕೆ ಸಂಧ್ಯಾ ಅದು ಕೂಡ ಮಾಡಿರೋದು. ಗೋಪಿಚಂದ್ರ ಕೂಡ ಹಚ್ಕೊಂಡಿರೋದಿಲ್ಲ. ಇನ್ನೇನು ಸಾಧ್ಯ ನಡೆಯುತ್ತಲ್ಲ, ತಪ್ಪದು. ಏವಂಚ ಸತಿ ಪ್ರಾಮಾಣ್ಯ ವಿಸಂವಾದ ಕರ್ತೃವೈಗುಣ್ಯಾಧಿಕೃತ. ಅವನಿಗೇನಾಗಿದೆ? ಫಸ್ಟ್ ಅವನು ಏನಲ್ಲ, ಉಪನೀತನೇ ಅಲ್ಲ. ಫಸ್ಟ್ ಅವನು ಉಪನೀತನೇ ಅಲ್ಲ. ವೇದಾಧಿಕಾರ ಬರಲಿಕ್ಕೆ ಏನಾಗಿರ್ಬೇಕು ಅವನು? ಉಪನಯನ. ಅದಕ್ಕೆ ಬ್ರಹ್ಮೋಪದೇಶ ಅಂತ. ಬ್ರಹ್ಮ ಅಂದರೆ ವೇದ. ವೇದೋಪದೇಶಕ್ಕೆ ಅವತ್ತು ಎಲಿಜಿಬಿಲಿಟಿ ಬರುತ್ತೆ. ಇವನಿಗಿಲ್ಲ. ನಮ್ದನೇ ಏನು ಮಾಡಿಬಿಟ್ರಾಗ ನಾವು ಉಪನಯನ ಮಾಡಿಬಿಡ್ತೀವಿ. ಹಾಗೆ ಉಪನಯನ ಮಾಡಿಬಿಟ್ರೆ ಆಯ್ತಲ್ಲ ಅಂತ ಹೇಳಿ ಅದೇನು ಹೇಳಿದ? ಹೀಗೆ ಹೇಳಿದ, ನೋಡಯ್ಯ ನೀನು ಆರ್ಟ್ಸ್ ಫಸ್ಟ್ ರ್ಯಾಂಕ್ ಬಂದಿದ್ದೆ, ಮೆಡಿಕಲ್ ಸೀಟ್ ಕೊಡೋದಿಲ್ಲ ಅಂತ ಹೇಳಿ. ಹಾಗಿದ್ರೆ ಸರ್ಟಿಫಿಕೇಟ್ ತರಲ್ಲ ಅಂತ ಅಂದಿಟ್ರೆ ಹಾಗೆ ಸರ್ಟಿಫಿಕೇಟ್ ತರಲಿಕ್ಕಾಗುತ್ತೆ. ಏನು ಮಾಡ್ಬೇಕು? ಅವನು ಓದಿ ಬರಬೇಕು ಹೊರತು ಸರ್ಟಿಫಿಕೇಟ್ ತರೋದಲ್ಲ. ಇನ್ನೊಂದು ಸೀಲ್ ಹಾಕ್ತಾ ತಂದಿಟ್ಟ ತಗೊಳ್ಳಿ, ಅದು ಮೋಸ ಇಲ್ಲ. ಇವತ್ತೇನು ಹಾಕ್ಕೊಂಡ್ರೆ ಬರೋದಿಲ್ಲ. ಉಪನಯನನಾದವನಿಗೆ ವೇದಾಧಿಕಾರ. ಉಪನಯನವಾಗಬೇಕಾದ್ರೆ ಏನಾಗಿರ್ಬೇಕು? ಫಸ್ಟ್ ಅವನು ವಿಜನಾಗಿರ್ಬೇಕು. ಅದೇ ಇಲ್ಲ ಹೋದ್ರೆ ಎಲಿಜಿಬಿಲಿಟಿ ಬೇಕಲ್ಲ. ಸೀಲ್ ಹಾಕ್ಬಿಟ್ಟು ಎಲ್ಲರೂ ಸೀಲ್ ಹಾಕ್ಕೊಟ್ಬಿಡ್ತಾರ. ಸೀಲ್ ಹಾಕ್ಲಿಕ್ಕೆ ಏನಿರ್ಬೇಕು? ಫಸ್ಟ್ ಅದಕ್ಕೆ ಅರ್ಹತೆ ಬೇಕಲ್ಲ. ಅರ್ಹತೆ ಸೀಲ್ ಹಾಕಿ ಸರ್ಟಿಫಿಕೇಟ್ ಆದರೆ ಯಾರು ಓದೋ ಏನೂ ಮಾಡಬೇಕಾಗಿಲ್ಲ. ಗೊತ್ತಾಯ್ತಾ? ಸೀಲ್ ಹಾಕೋದು ಅಂದರೆ ಜನಿವಾರ ಹಾಕೋದು ಅಂದ್ರೆ ಒಂದೇ. ಕಣ್ಕಂಡು ಸೀಲ್ ಹಾಕಿದ್ರೆ ಸರಿ ಇತ್ತಾ? ಕಂಡು ಜನಿವಾರ ಹಾಕ್ಲಿಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅದು ಎಲಿಜಿಬಿಲಿಟಿ ಬೇಕಲ್ಲ. ಸ್ಟೆಥೋಸ್ಕೋಪ್ ಹಿಡ್ಕೊಂಡು ಡಾಕ್ಟರ್ ಆಗ್ಬಿಡ್ತಾನ? ಸ್ಟೆಥೋಸ್ಕೋಪ್ ಹಿಡ್ಕೊಂಡು ಡಾಕ್ಟರ್ ಆಗೋದಿಲ್ಲ. ಏನು ಹಿಡ್ಕೊಳಕ್ಕೆ ಏನಾಗಿರ್ಬೇಕು ಫಸ್ಟ್ ಅವನಿಗೆ? ಅರೆ ಹೇಗೆ ಹಿಡ್ಕೊಂಡು ಗೊತ್ತಿರಲಿಲ್ಲ. ಯಾವ ಕಡೆ ನೋಡ್ಬೇಕು ಅಂತ ಕೂಡ. ಈಗ ಜನವರಿ ಏನು ಮಾಡ್ಬೇಕು ಅದೇ ಗೊತ್ತಿಲ್ಲ ಫಸ್ಟ್ ಅವ್ರಿಗೆ. ಅದ್ರ ಏನಾಗಿದೆ ಜನಗಳಿವತ್ತು ಇಂಥ ಪ್ರಶ್ನೆ ಕೇಳ್ತಾರೆ. ಜನ ಏನು ತಿಳ್ಕೊಂಡು ಚಪ್ಪಾಳೆ ಹಾಕ್ಬಿಡ್ತಾರೆ. ಅವ್ರು ನೋಡಿದ್ರ ಉಪನಯನ ಆಯ್ತಲ್ಲ ಹಾಕಿದ್ರೆ. ಈ ಭಟ್ಟನಾರಾಯಣ ಏನು ಮಾಡ್ದ? ತಲೆ ತೋಚಿದ್ ಬರದ, ವೇಣು ಸಂಹಾರ ಅಂತ ಬರದ. ಅಶ್ವತ್ಥಾಮರಿಗೂ ಕರ್ಣನಿಗೂ ಭಾರಿ ಜಗಳ. ದ್ರೋಣರು ಹೋದ್ಮೇಲೆ ಯಾರಿಗೆ ಸನ್ಯಾಧಿಪತ್ಯ ಕೊಡಬೇಕು ಅಂತ ಹೇಳಿ ಆಗ ಶುರುವಾಯಿತು. ಅಪ್ಪ ಸತ್ತಿರೋದು ಮಗನಿಗೆ ಕೊಡಬೇಕು ಅಂತ ಶುರುವಾಯಿತು. ದ್ರೋಣಾಚಾರ್ಯ ಮಗ ಯಾರು? ಅಶ್ವತ್ಥಾಮಾಚಾರ್ಯ. ಬರೀ ಎಫಿಷಿಯೆಂಟ್ ಬೇರೆ ಅಪ್ಪನ ಕಳ್ಕೊಂಡಿದ್ದಾರೆ. ಕಂಪ್ಯಾಚುರೇಟ್ ಕನ್ಸಿಡರೇಷನ್ ಅಂತ ಅವರಿಗೆ. ಆಗ ಕರ್ಣ ಇಲ್ಲ ಕರ್ಣ ಭಾರಿ ಇನ್ನೂ ಕಾಂಪಿಟೆಂಟ್ ಆದ್ದರಿಂದ ದುರ್ಯೋಧನ ಭಾರಿ ಕ್ಲೋಸ್ ಅವನೇ ಕೊಡಬೇಕು ಅಂತ ಗಲಾಟೆ ಶುರುವಾಯಿತು.
ಒಬ್ಬನು ಇವನು ಸಜೆಸ್ಟ್ ಮಾಡಿದ್ರು, ಅವರು ಸಜೆಸ್ಟ್ ಮಾಡಿದ್ರು. ಆಮೇಲೆ ಒಬ್ಬನೇ ಏನಂದ, ಅವನೇ ಸೂತಪುತ್ರ, ಅವನಿಗೆ ಯಾಕೆ ಕೊಡ್ತೀರಿ ಅಂತ ಹೇಳಿದ್ರು. ತೆಗೆದ ಏನು ಮಾತಾಡಿ, ಸೂತಪುತ್ರನು ನಾನು, ಸೂತೋವಾ ಸೂತಪುತ್ರೋವಾ ಯೋವಾ ಕೋವಾ ಭವಾಭ್ಯಹಂ, ನಾನು ಸೂತಪುತ್ರನು ಅವನ ಮುಖ್ಯ ಅಲ್ಲ. ನಿಜವಾಗಿ ಕುಲಾಯತ್ತಂ ದೈವಾಯತ್ತಂ ಕುಲೇ ಜನ್ಮ, ನಾವು ಹುಟ್ಟೋದು ದೈವ ಸಂಕಲ್ಪ. ಆದರೆ ಮದಾಯತ್ತಂತೂ ಪೌರುಷ ನಂದು ವಿದ್ಯುತ್ ಬಾ ಅಂತ ಕರೆದ. ಏನಂತಾರೆ, ಹಾಗೆಲ್ಲ ಸಾಧ್ಯ ಇಲ್ಲ, ಸೂತಪುತ್ರನಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ ತಕ್ಷಣ ಅವನೇನು ಮಾಡ್ದ, ಏನೋ ಮಾತಾಡ್ತೀನಿ, ಬ್ರಾಹ್ಮಣ ಅಂತ ಸುಮ್ಮನೆ ಇದ್ದೀನಿ ನಿಮ್ಮನ್ನ ಅಂತ ಹೇಳಿದ. ಬ್ರಾಹ್ಮಣ ಆಚಾರ ಸುಳ್ಳಿಲ್ಲ, ಹೊಡೆದು ಬಿಡ್ತಿದ್ದೆ ಅಂತ ಹೇಳಿ. ಹೌದಾ, ಹೇಗೆ ತೆಕ್ಕಮ್ಮಯ್ಯ ಬ್ರಾಹ್ಮಣ್ಯ ಜನವಾರ ಕಿತ್ತು ಹೊಡೆದ್ಬಿಡ್ತಾರೆ. ಈ ಹೊಡಿ ಏನು ಮಾಡ್ತೀವಲ್ಲ ಅಂತ ಕೇಳಿ. ಅಂದರೆ ಜನವಾರದಲ್ಲಿ ಬ್ರಾಹ್ಮಣ್ಯ ಇದೆ, ಜನವಾರ ಬ್ರಾಹ್ಮಣ್ಯ ತೋರಿಸುತ್ತೆ ಹೊರತು ಜನವಾರ ಹಾಕೊಳ್ಳೋದು ಜನವಾರ ಹರಿದಾಕ್ಬಿಟ್ರೆ ಏನು ಹೋಗಲಿಲ್ಲ, ಹಾಗೆ ಬಿಟ್ಟರೆ ಹೋಗುತ್ತೆ, ಮತ್ತೆ ಹಾಕೊಳ್ಳೋದು ಬರುತ್ತೆ. ಆದರೆ ಅದು ಜನವಾರ ಹಾಕೊಂಡ ತಕ್ಷಣ ಅವ್ರು ಬ್ರಾಹ್ಮಣ ಆಗೋದಿಲ್ಲ, ಗೊತ್ತಾಯ್ತಾ? ಎಲ್ಲೋ ಬಿದ್ದ ತಕ್ಷಣ ಬ್ರಾಹ್ಮಣ್ಯ ಹೋಗೋದೂ ಇಲ್ಲ. ಇವನೇನು ತಿಳ್ಕೊಂಡ್ರು, ಎಷ್ಟೋ ಜನ ಬ್ರಾಹ್ಮಣ ಅಲ್ಲ, ಜನ ಕಿತ್ತೋಗದ ಬ್ರಾಹ್ಮಣ ಅಲ್ಲ ಅಂತ ಹಾಕೊಂಡ ಬ್ರಾಹ್ಮಣ ಅಂತ ಕರ್ಕೊಂಡ. ತಪ್ಪೋದು. ನೀವು ಕೈ ಹಿಡ್ಕೊಂಡ್ಬಿಟ್ಟು ಡಾಕ್ಟರ್ ಆಗೋದು, ಬಿಡ್ಸಾಕಿದ ತಕ್ಷಣ ಡಾಕ್ಟರ್ ಆಗದೆ ಇರೋದು ಅಲ್ಲ. ಅವ್ನು ಬರೀ ಕೈಲಿ ಬಂದಿದ್ದಾನೆ ಡಾಕ್ಟ್ರು, ಗೊತ್ತಾಯ್ತಾ? ಬರೀ ಕೈಲಿ ಬಂದ್ರು ಡಾಕ್ಟ್ರೇ, ಎಲ್ಲ ಹೊತ್ಕೋಬೋದು ಡಾಕ್ಟರ್ ಅಲ್ಲ. ಇನ್ನೊಬ್ರು ಏನು ಮಾಡಿದ್ದಾರೆ, ಲಾರಿ ತುಂಬ ಔಷಧಿ ತಗೋದು ಡಾಕ್ಟರ್ ಅಲ್ಲ. ಯಾತಕ್ಕೆ? ಅವ್ನಿಗೆ ಎಲಿಜಿಬಿಲಿಟಿನೇ ಇಲ್ಲ ಫಸ್ಟ್ ಆಫ್ ಆಲ್. ಅದನ್ನ ಅರ್ಥ ಮಾಡಿಕೊಂಡ್ರೆ ಇವರೆಲ್ಲ ಬಿಟ್ಟು ಇಂಥ ಪ್ರಶ್ನೆಗಳು ಕೇಳಿ ಏನು ಮಾಡ್ತಾರೆ, ಜಗತ್ತಿನಲ್ಲಿ ಭ್ರಾಂತಿ ಉಳಿಸ್ಬಿಟ್ಟಿದ್ದಾರೆ. ನಾವು ಪ್ರಯಾಣ ಮಾಡ್ಕೊತೀವಿ, ಜ್ವರ ಕಿತ್ತಾಕ್ತಾರೆ. ಆಗ ತಕ್ಷಣ ಏನಾಯ್ತದು, ಹಾಗೆಲ್ಲ ಮಾಡಬಾರ್ದು, ಗಲಾಟೆ ಶುರು ಮಾಡಿ. ನೋಡ್ರಿ, ದುರ್ಯೋಧನ ತಲೆ ಕೆತ್ತವಿ, ಇಲ್ಲಿ ಯಾರು ಸೋತರು ತಾನು ಸೋತಾಗ್ಲಕ್ಕೆ ಯುದ್ಧ ಆಟ ಮಾಡ್ಬೇಕಾಯ್ತು, ಇಲ್ಲಲ್ಲ ಇಬ್ಬರು ಕಾಲಿಗೆ ತಪ್ಪಾಯ್ತು ಹಾಗೆ ಹೇಗೆ ಅಂತೇಳಿ ಸಮಾಧಾನ. ಭಾರಿ ದೊಡ್ಡವರು ದೇವ್ರನ್ನ ಹೊಗಳಿ ಪಾಪ ಯುದ್ಧಗಳು ಸಿಟ್ಟು ಪೂರ್ವ ಪದ ಮಧ್ಯೆ ಮಾತ್ಕೊಟ್ಟು ಏನಾದ್ರು ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ತಾರೆ ಅಷ್ಟೇ. ಹಾಗಿದ್ರೆ ಸರಿ ಅಂತೇಳಿ ಹೋಗ್ತಾನೆ. ಇದು ಅಲ್ಲಿ ಕುತಂತ್ರ ಅಷ್ಟೇ, ನಿಜವಾಗ್ಲೂ ನಡೆಯೋದೇ ಇಲ್ಲ. ಗುರುಪುತ್ರಾಣ ಓದಿತ ಮಹಾಭಾರತ ನಡೆಯೋದೇನೋ ಅಶ್ವತ್ಥ ಅವನು ಕೇಳ್ತಾನೆ ಹೋಗಿ ಇಲ್ಲ ಅಂತೆಲ್ಲ. ಯಾಕಂದ್ರೆ ನ್ಯಾಚುರಲಿ ಬರಬೇಕು ಅವರಿಗೆ, ಬ್ರಾಹ್ಮಣನಾಗಿ ಬರಬೇಕು, ಹೈಲಿ ಕ್ವಾಲಿಫೈಡ್ ಅವರು, ಗುರುಪುತ್ರನಾಗಿ ಬರಬೇಕು. ಆಗ ಅವ್ರು ಹೇಳ್ತಾರೆ, ಬೇಡ ಮೊದಲಿಂದ ನೀನು ಕನ್ನಡ ಮೇಲೆ ಭಾರಿ ವಿಶ್ವಾಸ ಇಟ್ಕೊಂಡಿದ್ದೆ, ಅವ್ರಿಗೆ ನಾನು ಸೇನಾಧಿಪತ್ಯನೇ ಬೇಕು ಅಂತ ಏನಿಲ್ಲ, ನನಗೆ ಹಾಗೆ ಯುದ್ಧ ಮಾಡ್ತೀನಿ ಅಂತ ವಿರುದ್ಧಾರಲ್ಲ. ಅಧಿಕಾರ ಇಲ್ಲದೋದ್ರು ನಮಗೆ ಜನಸೇವೆ ಮಾಡಕ್ಕೆ ಬರುತ್ತೆ ಅಂತೆ, ಅದರಿಂದ ಅಧಿಕಾರದಲ್ಲಿ ಬೇಕಾಗಿಲ್ಲ ಅಂತ ಫಸ್ಟ್ ಅಧಿಕಾರ ತಗೋಬಾರ್ದು ಯಶೋತ್ತಾಗುತ್ತೆ ಆ ಲೆಕ್ಕದಲ್ಲಿ. ಆ್ಯಕ್ಚುಲಿ ಅದು ಬೇರೆ ಆಫರ್ ಮಾಡಿಬಿಡ್ತಾನೆ, ಕನ್ನಡ ಅಪೋಸ್ ಮಾಡೋದಿಲ್ಲ, ಗುರುಪುತ್ರ ಅಂತ ಗೊತ್ತಾಗ್ತಾರೆ, ಅಪೋಸೇ ಮಾಡೋದಿಲ್ಲ ಯಾರು ಕೂಡ. ಆದರೆ ಅವರೇ ಬಿಟ್ಬಿಡ್ತಾರೆ, ಬೇಕಾಗಿಲ್ಲ ಅಂತ ಹೇಳ್ತಾರೆ. ನನಗೆ ಯಾವ ಸಹಾಯನೂ ಬೇಕಿಲ್ಲ, ಯಾವ ಪೋಸ್ಟುದಾರ ಬೇಕಿಲ್ಲ, ಹಾಗೆ ಮಾಡ್ತಾರೆ ಕೂಡ. ಕನ್ನಡಕ್ಕಿಂತ ಜಾಸ್ತಿ ಅದು ಮಾಡೋದು ಅವರೇ. ಯಾರು? ಬ್ರಾಹ್ಮಣರು. ಅದು ದುರ್ಯೋಧನ ಇದರಿಂದ ಬಂದಿತ್ತು, ಋಣ ಮಾತು ತಗೊಂಡ್ಬಿಟ್ಟಿಲ್ಲ ಅಷ್ಟೇ. ಅದು ತಪ್ಪು, ಅದು ಮಾತು ಕೊಟ್ಟಿದ್ದು ತಪ್ಪು, ಇನ್ವ್ಯಾಲಿಡ್. ಕೈ ಮಾತು ಕೊಟ್ಟಿದ್ದು ಸರಿತಾ ಇದು ಮಾಡಿದ ಅಂತ ಅನ್ನೋದು ಹಾಗೆ ಇವತ್ತು ಯಾರು ಮಾತು ಕೊಟ್ಬಿಟ್ಟೆ, ಸೀಟ್ ಕೊಡ್ತೀನಿ ಅಂತೇಳಿ ಎಲಿಜಿಬಿಲಿಟಿ ಇಲ್ಲ, ಆಮೇಲೆ ಮಾತು ಕೊಟ್ಟಿದ್ದೀನಿ ಕೊಡ್ಲಿಕ್ಕಾಗತ್ತಾ? ಮಾತು ಏನರ್ಥ? ಎಲಿಜಿಬಿಲಿಟಿ ಇದ್ರೆ ತಪ್ಪು. ನೀವು ಗ್ಯಾರಂಟಿ ಸೀಟ್ ಕೊಡ್ತೀನಿ ಅಂತ ಹೇಳಿದ, ಇನ್ನು ಫೇಲೇ ಆಗಿಬಿಟ್ಟ, ಪಾಸ್ ಕೂಡ ಆಗಿಲ್ಲ. ಸೀಟ್ ಕೊಟ್ಟಿದೆ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಯಾಕೆ? ಮಾತಿ ಬೆಲೆ ಯಾವಾಗ ಪಾಸ್ ಆಗಿ ಎಲಿಜಿಬಿಲಿಟಿ ಬಂದ್ರೆ, ಅದೇ ಆಗಿಲ್ಲ. ಯಾರು ಮಾತು ತಪ್ಪದ ಅಂತ ಯಾರು ಅನ್ನೋದೇ ಇಲ್ಲ ಅಂತ ಕೇಳಿರ್ತಾರೆ. ಕೊಡ್ಬಾರ್ದು, ಇಂಟರ್ವ್ಯೂಗೆ ಹೋಗೋದಿಲ್ಲ. ಫಸ್ಟ್ ಏನು ಮಾಡ್ಬಿಡ್ತಾನೆ, ಆಗ ಐ ಎಮ್ ಹೆಲ್ಪ್ಲೆಸ್, ಇಂಟರ್ವ್ಯೂ ಹೋಗಿ ನಾನೇನು ಮಾಡಲಿ ಅಂತ ಹೇಳಿ. ಹಾಗೆ ಇನ್ಫ್ಲೂಯೆನ್ಸ್ ಮಾಡಿ ಅಂದರೆ ಇನ್ಫ್ಲೂಯೆನ್ಸ್ ಮಾಡೋದೇ ಮೊದಲೇ ತಪ್ಪು. ಎರಡನೇ ಇನ್ನೂ ಮಾಡಿ ಇಂಟರ್ವ್ಯೂ ಎಲ್ಲ ಕೊಡುತ್ತೆ, ಏನಾಗುತ್ತೆ ಅಲ್ಲಿ ಮರ್ಯಾದೆ ಅವನ್ನ ಕೆಟ್ಟ ಹಾಳಾಗುತ್ತೆ. ಅದೆಲ್ಲ ಮಾಡಕ್ಕೆ ಬರೋದೇ ಹೇಳಿದ. ಇನ್ನೂ ರಾಯರು ಮಂತ್ರಾಲಯಕ್ಕೆ ಹೋಗ್ಬಿಟ್ಟೆ, ಸೇವೆ ಮಾಡ್ತಾ ಕುತ್ಕೊಂಡ್ಬಿಟ್ಟ. ಪರೀಕ್ಷೆ ನಡೀತಾ, ಪರೀಕ್ಷೆಗೆ ಹೋಗಿಲ್ಲ ಅವ್ರು ಬಿಟ್ಟ ಮಂತ್ರಾಲಯ ಸೇರ್ಕೊಂಡ್ಬಿಟ್ಟಿದ್ದಾರೆ. ರಾಯರನ್ನು ಪಾತ್ರೆ ಮಾಡಿದ ಅಂತ ಏನು ಮಾಡ್ಬೇಕದಕ್ಕೆ? ಪರೀಕ್ಷೆ ಪ್ರಯತ್ನ ಅದನ್ನು ಮಾಡಬೇಕಲ್ಲ. ಇದೇ ಪರೀಕ್ಷೆಗಾರು ಕೊಡ್ಬೇಕಲ್ಲ ಕೊನೆ ಪಕ್ಷ. ಪರೀಕ್ಷೆ ಕೊಡೋ ನಿಮ್ಮಲ್ಲೇ ಕೂತಿದ್ನಲ್ಲ ಅಂತ ಕೇಳಿದರೆ ಏನು ಹೇಳ್ತಾರೆ? ಅದಕ್ಕೆ ಅವ್ರು ಬೇಸಿಕ್ ನಾಲೆಡ್ಜು ಇಲ್ಲ ಅಂತ. ಸ್ವಲ್ಪ ಮೇಲೆ ಯಾರ ಮೇಲೆ ಹಾಕೋದು, ಆಮೇಲೆ ರಾಯರ ಮೇಲೆ ಹಾಕೋದು. ಇಂಥ ಜನ ಮೂರ್ಖರು ಬೇಕಾಮಣಿಗಳಾಗ್ತಾರೆ. ಅದಕ್ಕೆ ನಿನ್ನ ಪ್ರಯತ್ನ ನೀನು ಮಾಡು, ಮುಂದಿನ ನಾವು ಮಾಡ್ತೇವೆ. ಅರ್ಥ ಆಯ್ತಾ? ಇದೆಲ್ಲ ತಿಳ್ಕೊಂಡ್ರೆ ಸಮಸ್ಯೆ ಬರೋದೇ. ಅದನ್ನ ಯಾರು ಅಂತ ಒಪ್ತಾರ? ಪರೀಕ್ಷೆಗೆ ಹೋದೆ ಮಾಡಿ ಯಾರೇ ಬರೀ ಇಂಟರ್ವ್ಯೂ ಹೋಗಿ ನಾನೇನು ಮಾಡಲಿ ಅಂತ ಯಾಕೆ ಕೇಳ್ತಾರೆ? ಹಾಗೆ ಪುರುಷ ಪ್ರಯತ್ನ 0 ಇದ್ದಾಗ ಅವನಿಗೆ ಅನುಗ್ರಹ ಮಾಡಿದರೆ ಅನುಗ್ರಹ ಮಾಡಿದ್ದೇ ತಪ್ಪಾಗುತ್ತೆ, ಮಾಡಬಾರದಾಗ. ಆಪೋವದಂತೀತಿ ಅರ್ಥಾನುವಾದ ಮುಂದೆ ಬಿಡೋದಿಲ್ಲ ಅವನು. ವೇದ ಅಪ್ರಮಾಣ ಕಾರಣ ಕೊಡ್ತೀನಿ ನೋಡ್ರಿ ಅಂತ ಶುರು ಮಾಡ್ತಾನೆ. ಮತ್ತೆ ನಾನು ಅಥಾಪಿ ಅಥೋ ಅನಂತ ಗುಣ ಇಷ್ಟಯುಕ್ತಂ ಆಪೋ ಬ್ರುವನ್ ಮೃತ ಬ್ರವೀತ ಆಪಹ ಇಚ್ಛಂತ. ನೋಡಿ, ವೇದವಾಕ್ಯ ಕೊಟ್ಟು ಮಾಡ್ತೇನೆ. ಆಪೋ ಅಬ್ರುವನ್, ನೀರುಗಳು ಮಾತಾಡಿದವು. ಮೃತ ಬ್ರವೀತ್, ಮಣ್ಣು ಮಾತಾಡಿತು. ತಾ ಆಪ ಐಕ್ಷಂತ, ನೀರುಗಳೆಲ್ಲ ಕಣ್ಣಾರೆ ಕಂಡುಬಿಟ್ಟು ನೋಡಿದವು. ಇತ್ಯಾದಿ ವೇದ ವಚಸ ಅಬಾಧಿಕಂ ನ ವಕ್ತು ಜಡತ್ವ. ಇವೆಲ್ಲ ವೇದವಾಕ್ಯಗಳಿವೆ. ಅಬಾಧಿಗಳು ಜಡ ಪದಾರ್ಥಗಳು, ಇವು ಮಾತಾಡುತ್ತಾ ಘಟವತ್, ಘಟ ಹೇಗೋ ಹಾಗೆ. ಇತ್ಯಾದಿ ಯುಕ್ತಿ ವಿರುದ್ಧತ್ವೇನ,
ವೇದಗಳ ಪ್ರಾಮಾಣ್ಯಕ್ಕೆ ಏನು ದೊಡ್ಡ ಇದಿದೆ, ದೋಷ ಇದೆ, ಯುಕ್ತಿ ವಿರೋಧ ಅನ್ನೋ ದೋಷ ಇದೆ. ಆದ್ದರಿಂದ ಪ್ರಾಮಾಣ್ಯ ಹೊರಟೋಯ್ತು. ತತ್ ಸಾಮಾನ್ಯಾದಿತರೇಷು ತಥಾತ್ವ. ಹಾಗೇನು ಹೇಳ್ಬೋದು ನೀವು? ಹೈರ ಆಪೋ ಬ್ರವನ್, ಈ ವೇದವಾಕ್ಯ ಅಪ್ರಮಾಣ, ಮೃತ ಬ್ರವೀತ್ ಇದು ಅಪ್ರಮಾಣ, ಉಳಿದ ವೇದವಾಕ್ಯ ಪ್ರಮಾಣ ಅಂತ ಕೇಳಿದರೆ ಸರಿಯಲ್ಲ. ಯಾಕೆ? ಇದು ಅಪ್ರಮಾಣ ಅಂತ ಹೇಳಿದ ಮೇಲೆ ಇದು ವೇದ ಅಪ್ರಮಾಣ, ಅದು ವೇದ ಅಂತಾನೆ ಅದೇ ಹೇಗಾಗತ್ತೆ? ಒಂದು ವೇದ ಅಪ್ರಮಾಣ ಅಂದಮೇಲೆ ಇಡೀ ವೇದ ಏನಾಯ್ತು? ಅಪ್ಪೊಂದು ಯಾವುದೋ ಪಂಚೆ ಒಳಗೆ ಹಾಕಿರ್ತಾರೆ, ಒಂದ್ ಕಡೆ ಮೈಗೆ ಇನ್ನೊಂದ್ ಕಡೆ ಮಡಿ ಅಂತ ಕರಿತೀರ ಅದನ್ನ, ಈ ಕಡೆ ತೆಗೆದು ಹಾಕ್ಬಿಟ್ರೆ ಬರುತ್ತಾ? ಸಾಧ್ಯ ಇಲ್ಲ. ಹುಟ್ಟಿದ್ರೆ ಇಡೀ ಅದ್ರ ಜೊತೆಗೆ ಹೂ ಬೈತು, ಮತ್ತೆ ಅದೊಂದೇ ಅಲ್ಲ, ನೂರ ಎಲ್ಲ ವೇದ ಸೀರೀಸ್ ಅದು. ಸರಿಯಾ? ಇವನ ಪ್ರಕಾರ ಏನಾಗಬೇಕು? ಇವನ್ ಪ್ರಕಾರ ನೀವು ಹೇಳ್ತೀರಿ, ಈ ರೀತಿ ಹೇಳಿ ಒಪ್ತೀರಾ? ನೀವು ಒಪ್ಪೋದಿಲ್ಲ. ಆದ್ರಿಂದ ನಾಲ್ಕಾರು ವೇದವಾಕ್ಯ ಸುಳ್ಳಾದ್ರೂ ಒಂದೇ ಒಂದು ವಾಕ್ಯ ಸುಳ್ಳಾದ್ರೂ ಅಷ್ಟೇ. ಗೊತ್ತಾಯ್ತಾ? ಇಲ್ಲಿ ಸ್ವಾರಸ್ಯ ನೋಡಿ, ವೇದದಲ್ಲಿ ಒಂದೇ ಒಂದು ಮಾತು ಸುಳ್ಳಾದ್ರೂ ಕೂಡ ಇದು ಅಪ್ರಮಾಣ. ಸೊ ದೇವರಲ್ಲಿ ಒಂದೇ ಒಂದು ದೋಷ ಬಂದರೂ ಕೂಡ ಏನಲ್ಲ ಆತ? ಇದು ವೇದ ಅಲ್ಲ ಅಥವಾ ದೇವರಲ್ಲ. ಒಂದೇ ಒಂದು ದೋಷ ಬಂದರೂ ವೇದ ಅಲ್ಲ, ಒಂದೇ ಒಂದು ದೋಷ ಬಂದರೂ ದೇವರಲ್ಲ. ಆದ್ದರಿಂದ ವೇದಗಳಿಗೂ ದೋಷ ಇಲ್ಲ, ವೇದ ಪ್ರತಿಪಾದ್ಯನಾದ ಪರಮಾತ್ಮನಿಗೂ ದೋಷ ಇಲ್ಲ. ಅದನ್ನು ಹೇಳ್ಬೇಕು. ಅದನ್ನ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ